ಬುದ್ಧಿ ಅಂತಃಕರಣಸ್ಯ ಸೂಕ್ಷ್ಮಾದಿ ಅರ್ಥಾವಬೋಧನ ಸಾಮರ್ಥ್ಯಂ. ಈಗ ಓದಿ. ಸೂಕ್ಷ್ಮಾದಿ ಅರ್ಥಾವಬೋಧನ ಸಾಮರ್ಥ್ಯಂ. ಬುದ್ಧಿ ಅಂತ ಮೂಲದಲ್ಲಿದೆ ಶ್ಲೋಕದಲ್ಲಿ, ಅದಕ್ಕೆ ಅರ್ಥ ಬೈತಾ ಇದೆ. ಬುದ್ಧಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅದು ಅಂತಃಕರಣದ ಒಂದು ಸಾಮರ್ಥ್ಯ. ಯಾವ ಸಾಮರ್ಥ್ಯ ಅದು? ಸೂಕ್ಷ್ಮಾದಿ, ಸೂಕ್ಷ್ಮವಾಗಿರೋದು, ವ್ಯಾಪಕವಾಗಿರೋದು, ತೀರ ಒಳಗಿರ್ತಕ್ಕದ್ದು, ನಿರ್ವಿಶೇಷವಾಗಿರ್ತಕ್ಕದ್ದು ಅಂಥ ಅದೇ ಮುಂದಾಗಿರ್ತಕ್ಕಂತಹ ಅರ್ಥ ಅಂದ್ರೆ ವಿಷಯ, ಅದನ್ನು ಅವಬೋಧನ ಅಂದ್ರೆ ಕಂಡುಕೊಳ್ಳೋದು. ಅದರ ಸಾಮರ್ಥ್ಯ ಅಂದ್ರೆ ಯೋಗ್ಯತೆ. ಸೂಕ್ಷ್ಮಾದಿ, ಸೂಕ್ಷ್ಮವಾಗಿರೋದು, ವ್ಯಾಪಕವಾಗಿರೋದು, ನಿರ್ವಯವಾಗಿರೋದು, ಪ್ರತ್ಯೇಕ ಆಗಿರ್ತಕ್ಕಂತಹ ಒಂದು ಆಕೃತಿ. ಅಥವಾ ಗಣಿತ ವಿಚಾರ, ಸೈನ್ಸ್ ವಿಚಾರ, ವ್ಯಾಕರಣ ವಿಚಾರ, ಅದರ ಅರ್ಥ ಅಂದ್ರೆ ವಿಷಯ, ಅದರ ಅವಬೋಧನ ಸಾಮರ್ಥ್ಯ ಅಂದ್ರೆ ಕಂಡುಕೊಳ್ಳೋ ಸಾಮರ್ಥ್ಯ. ಅದಕ್ಕೆ ಬುದ್ಧಿ ಹೆಸರು. ತದ್ವಂತಂ ಬುದ್ಧಿಮಾನಿತಿ ವದಂತಿ. ಅದನ್ನುಳ್ಳವನನ್ನ, ತದ್ವಾನ್ ಅದನ್ನುಳ್ಳವನನ್ನ ಲೋಕದಲ್ಲಿ ಬುದ್ಧಿಮಾನ್ ಎಂಬುದಾಗಿ ಹೇಳುತ್ತಾರಲ್ವೇ, ಅವನನ್ನೇ ಬುದ್ಧಿವಂತ ಬುದ್ಧಿವಂತ ಅಂತ ಹೇಳ್ತಾರೆ. ಸೂಕ್ಷ್ಮವಾದಂತಹ ವಸ್ತು ತಿಳಿಸ್ಕೊಳ್ಳೋದಾಗಿದೆ, ಅವನು ಒಳ್ಳೆ ಶಾರ್ಪ್, ಬಹಳ ಬುದ್ಧಿವಂತ ಆಗುತ್ತಾನೆ ಅಂತ ಹೇಳಿ ಅದನ್ನುಳ್ಳವನನ್ನೇ ಹೇಳ್ತಾರೆ. ಜ್ಞಾನಂ ಆತ್ಮಾದಿ ಪದಾರ್ಥಾನಾಂ ಅವಬೋಧ. ಶ್ಲೋಕದಲ್ಲಿ ಬುದ್ಧಿ ಜ್ಞಾನ ಎರಡು ಪದವೂ ಇದೆ. ಎರಡಕ್ಕೂ ವಿಶೇಷ ಅರ್ಥ ತೋರಿಸ್ಬೇಕು. ಬರೀ ಒಂದೇ ಪದ ಇದ್ದಿದ್ದೆ ಅದನ್ನ ಅಡ್ಕ ಮಾಡ್ಬಿಡ್ತಿದ್ರು. ಎರಡು ಪದ ಇರೋದು ಎರಡಕ್ಕೂ ವಿಶೇಷ ಅರ್ಥ ತೋರಿಸ್ಬೇಕಲ್ಲ. ಭಾಷಿಕಾರರು ಜ್ಞಾನ ಶಬ್ದಕ್ಕೆ ಏನ್ ಮಾಡ್ಬಿಟ್ರು, ಆತ್ಮಾದಿ ಪದಾರ್ಥಗಳನ್ನು ಒಂದು ವಿಚಾರ ತಿಳ್ಕೊಳ್ಳೋದು, ಸೂಕ್ಷ್ಮ ವಿಚಾರ ತಿಳ್ಕೊಳ್ಳೋದು ಬುದ್ಧಿ ಆದ್ರೆ, ಪದಾರ್ಥಗಳ ಪರಿಚಯವಾಗಿ ಮಾಡ್ಕೊಳ್ಳೋದು, ಗೊತ್ತು ಮಾಡ್ಕೊಳ್ಳೋದು ಜ್ಞಾನ. ಇಂಥದ್ದು ಅದರಲ್ಲೂ ಸೂಕ್ಷ್ಮವಾದ ಅವಬೋಧನವೇ ಇದೆ. ಸೂಕ್ಷ್ಮ ಅರ್ಥ ಅವಬೋಧನ, ಅರ್ಥ ಅಂದ್ರೆ ವಿಷಯವನ್ನು ತಿಳ್ಕೊಳ್ಳೋದು. ಆತ್ಮಾದಿ ಪದಾರ್ಥ ತಿಳ್ಕೊಳ್ಳೋದು. ಒಂದು ಪದಾರ್ಥ ಪ್ರಧಾನ ತಗೊಂಡು ವಿಷಯ ಪ್ರಧಾನ ತಗೊಂಡು, ವಿಷಯ ಪ್ರಧಾನ ತಗೊಂಡು ಬುದ್ಧಿ ಇದ್ರು, ವಸ್ತು ಪ್ರಧಾನ ತಗೊಂಡು ಜ್ಞಾನ ಅಂದ್ರು. ಅದೇನ್ ಬಹಳ ವ್ಯತ್ಯಾಸ ಏನಾಗಲ್ಲ. ಟಾಪಿಕ್ ಆದ್ರೆ ಬುದ್ಧಿ ಅಂದ್ರು, ವಸ್ತು ತಗೊಂಡಾಗ ಜ್ಞಾನ ಅಂದ್ರು. ಬುದ್ಧಿಗೆ ಅವಬೋಧ. ಅಸಮೋಹ ಪ್ರಸ್ತುತ್ಪನ್ನೇಶೋ ಬೋಧವ್ಯೇಶೋ ವಿವೇಕ ಪೂರ್ವಿಕಾ ಪ್ರವೃತ್ತಿ. ಅಸಮೋಹ ಅಂದ್ರೇನು? ಒದಗಿ ಬಂದ, ಥಟ್ಟನೆ ಒದಗಿ ಬಂದಂತಹ ತಿಳ್ಕೊಳ್ಬೇಕಾದ ವಿಷಯದಲ್ಲಿ ವಿಂಗಡ ಮಾಡಿಕೊಳ್ಳುವುದರ ಮೂಲಕ ಕಂಡುಕೊಳ್ಳೋದು. ಏನೋ ಒಂದು ಸಡನ್ ಒದಗಿ ಬಂತು, ನಿಮಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ, ಯೋಚನೆ ಇಲ್ಲ, ಈಗ ಬರುತ್ತೆ ಅನ್ನೋ ಇದು ಇಲ್ಲ ನಿಮಗೆ. ಒಂದು ಇಮ್ಯಾಜಿನ್ ಸಡನ್ ಬಂದ್ಬಿಟ್ರೆ ಅದೇನು, ಅದೆಂಥದ್ದು, ಹೇಗೆ ಅಂತ ಅದರ ಬಗ್ಗೆ ಕುಲಂಕುಷವಾಗಿ ಕಂಡುಕೊಳ್ಳೋದಿದೆಯಲ್ಲ, ಅದು ಅಸಮೋಹ. ಸಮೋಹ ವರ್ಜಿತ. ಸಮೋಹ ಅಂದ್ರೆ ಆಂಬಿಗ್ಯೂಟಿ, ಏನು ಗೊತ್ತಾಗದ ಗೊಂದಲ. ಆ ಗೊಂದಲವಿಲ್ಲದೆ, ಆಂಬಿಗ್ಯೂಟಿ ಇಲ್ಲದೇನೆ ಇದಮಿತ್ತಮ್ ಅಂತ ಹೇಳಿ ಅರಿವು. ಒಂದಿಟ್ಟು ಹೇಳಿದ್ರೆ ಅದು ಅರಿವೇ. ಸಡನ್ ಆಗಿ ಒದಗಿ ಬಂದದ್ದರ ಅರಿವು ಅಸಮೋಹ. ಆತ್ಮಾದಿ ಪದಾರ್ಥ ತಿಳ್ಕೊಳ್ಳೋದು ಜ್ಞಾನ. ಸೂಕ್ಷ್ಮವಾದ ವಸ್ತುಗಳನ್ನ ವಿಚಾರವನ್ನು ತಿಳ್ಕೊಳ್ಳೋದು ಬುದ್ಧಿ. ಅಂತಃಕರಣದ ಬೇರೆ ವಿಚಾರ. ಭಗವಂತ ಹೇಳ್ಬಿಟ್ಟ ಬುದ್ಧಿ ಜ್ಞಾನ ಅಸಮೋಹ. ಅದಕ್ಕೆಲ್ಲ ಪುನರುಕ್ತಿ ಇಲ್ದಿರೋ ಅರ್ಥ ತೋರಿಸ್ಬೇಕಲ್ಲ. ಅದಕ್ಕೆ ಭಾಷಿಕಾರರು ಕಸರತ್ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ. ಬುದ್ಧಿ ಅಂದ್ರೆ ಸೂಕ್ಷ್ಮಾದಿ ಪದಾರ್ಥ ತಿಳ್ಕೊಳ್ಳೋದು ಮಾಡ್ಕೊಳ್ಳಿ, ಜ್ಞಾನ ಅಂದ್ರೆ ಆತ್ಮಾದಿ ಪದಾರ್ಥ ಅಂತ ತಿಳ್ಕೊಂಡ್ಬಿಡಿ. ಅಸಮೋಹ ಅಂದ್ರೆ ಸಡನ್ ತತ್ಕ್ಷಣವಾಗಿ ಒದಗಿ ಬಂದಂತಹ ವಿಷಯ ತಿಳ್ಕೊಬೇಕಾದ ವಿಷಯದಲ್ಲಿ ವಿವೇಕಪೂರ್ವಕವಾಗಿ ನಡ್ಕೊಳ್ಳೋದು ಕೆಲಸ ಮಾಡೋದು. ಕ್ಷಮ ಆತ್ಮೃಷ್ಟಸ್ಯ ತಾಡಿತಸ್ಯ ವಾ ಅವಿಕ್ರಿಯ ಚಿತ್ತತಾ. ಅವಿಕ್ರಿಯ ಚಿತ್ತತ, ಅವಿಕೃತ ಚಿತ್ತತ. ಇಲ್ಲಿ ಕ್ಷಮ ಎರಡು ಅರ್ಥ ಮಾಡಿದ್ದಾರೆ. ಒಂದು, ಮನಸ್ಸಿನಲ್ಲಿ ಬೇಜಾರಾಗುತ್ತೆ, ಅದನ್ನ ಕೃತಿಯಲ್ಲಿ ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡದೆ ಇರೋದು ಒಂದು ರೀತಿ ಸಹನೆ. ಕ್ಷಮ ಅಂದ್ರೆ ಮನಸ್ಸಿನಲ್ಲೂ ವಿಕಾರ ಆಗದೆ ನಿಂತ್ಕೊಂಡು. ಆಕೃಷ್ಟ ಬೈದ್ರು, ತಾಡಿತ ಹೊಡೆದ್ರು. ನಮ್ಮನ್ನು ಯಾರು ತುಂಬಾ ಬೈದ್ರು, ತಿರಸ್ಕಾರ ಮಾಡಿ ಅಂದ್ರು, ಹೊಡೆದ್ರು ಕೂಡ ಮನಸ್ಸಿನ ವಿಕಾರವನ್ನೇ ಮಾಡ್ಕೋದೇ ಇರೋದಿದೆಯಲ್ಲ, ಅವಿಕೃತ ಚಿತ್ತತ. ಅದು ಬಹಳ ಮೇಲ್ಮಟ್ಟ. ಅದ ಮನಸ್ಸಲ್ಲಿ ತುಂಬಾ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಅದಕ್ಕೆ ಎಕ್ಸ್ಪ್ರೆಸ್ ಮಾಡಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಅದು ಸಹನೆ. ಸಹನೆ ಅನ್ನೋದು ಸುಮ್ಮನೆ ಹೊರಗಡೆಯಿಂದ ಸಹಿಸ್ಕೊಳ್ಳೋದು.
ಹೊಡಿತಾರೆ, ಬೈತಾರೆ, ಅಂತಾರೆ, ತಿರಸ್ಕಾರ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಅದೆಲ್ಲ ಆಗುತ್ತೆ, ಬೇಜಾರಾಗುತ್ತೆ, ತುಂಬಾ ದುಃಖ ಆಗುತ್ತೆ, ಮನಸ್ಸಿಗೆ ತುಂಬಾ ಕಸಿಬಿಸಿ ಆಗುತ್ತೆ, ತುಂಬಾ ಒದ್ದಾಟ ಆಗುತ್ತೆ. ಗುರು ಬೈದಾಗ ತುಂಬಾ ಬೇಜಾರ್ತಿ ಮಾತಾಡಕ್ಕೆ ಹೋಗ್ತಿದ್ವಿ, 2 ದಿವಸ ಹೋಗಿ. ಅದ ಆ ಸ್ಥಾನ ಅದು ಗುರು ಸ್ಥಾನ, ಏನ್ ತಿರುಗಿ ಅನ್ನಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಕೇಳ್ಕೊಳ್ಬೇಕು, ಸಹಿಸ್ಕೊಳ್ಬೇಕು. ಕ್ಷಮ ಅಂದ್ರೆ ಮನಸ್ಸಿನ ವಿಕಾರವನ್ನೇ ಮಾಡ್ಕೋದಿರೋದು, ಬೇಜಾರೇ ಮಾಡ್ಕೋದಿರೋದು. ಇದು ಬಹಳ ಸುಪೀರಿಯರ್ ಕ್ವಾಲಿಟಿ, ಇದು ಮೇಲ್ಮಟ್ಟ. ಇದು ತುಂಬಾ ಕಷ್ಟ, ತುಂಬಾ ಸಾಧನೆ. ಯಾರೇ ಹೊಡೆದು ಬೈದು ಅಂದ್ರು ಕೂಡ ನಿರ್ಲಿಪ್ತನಾಗಿ, ಅಸಂಗನಾಗಿ, ಅವಿಕ್ರಿಯನಾಗಿ, ಏಕರೂಪನಾಗಿರೋದಿದೆಯಲ್ಲ, ಅದು ಕ್ಷಮಾ ಗುಣ. ಕ್ಷಮಾ ಭಾರಿ ಕಷ್ಟ. ಸತ್ಯಂ ಯಥಾದೃಷ್ಟಸ್ಯ ಯಥಾಶ್ರುತಸ್ಯ ಪರಬುದ್ಧಿ ಸಂಕ್ರಾಂತಯೇ ಆತ್ಮಾನುಭವಸ್ಯ ಸಂಕ್ರಾಂತಯೇ ತಥೈವ ಉಚ್ಚಾರ್ಯಮಾಣ ವಾಕ್ ಸತ್ಯಮುಚ್ಯತೆ. ಸತ್ಯಮನಿಗೆ ಹೇಳ್ತಿದ್ದಾರೆ, ಸತ್ಯಮನ ಯಥಾದೃಷ್ಟ, ಯಾವ್ದನ್ನ ಹೇಗೆ ಕಂಡಿರ್ತಾನೆ, ಮತ್ತು ಯಥಾಶ್ರುತ, ಯಾವ್ದನ್ನ ಹೇಗೆ ಕೇಳಿದಾನೆ, ಒಂದು ವಿಚಾರ ಹೇಳಿದಾನೆ, ಹೀಗೆ ಅವನ ಮನೆ ಹೀಗೆ ಅಂತ ಫಂಕ್ಷನ್ ಹೀಗೆ ಆಯ್ತಂತೆ ಅಂತ. ಇವನು ಅದಕ್ಕೊಂದಷ್ಟು ಉಪ್ಪು ಖಾರ ಸೇರಿಸ್ಕೊಂಡು ಹೇಳ್ತಾನೆ, ಅದು ತಪ್ಪು, ಸುಳ್ಳು. ಅದು ಯಾವ್ದು ಹೇಗೆ ಕೇಳಿರ್ತಾನೋ ಹಾಗೆ ಇನ್ನೊಬ್ಬರ ಬುದ್ಧಿಗೆ ಅದನ್ನು ಮುಚ್ಚ. ಯಾವ್ದನ್ನ ಹೇಗೆ ಕಂಡಿರ್ತಾನೋ ಹಾಗೆ ಅವನು ಹಾವು ನೋಡ್ಕೊಂಡ್ ಬರೋದು. ಎಷ್ಟೋ ಒಂದ್ ಮಾಳ 2 ಮಾಳ ಇರುತ್ತೆ. ಅಯ್ಯೋ 4 ಮಾರದ ಹಾವು ನೋಡ್ಕೊಂಡ್ ಬಂದಿ, ಏನ್ ಹಾವು, ಅದು ಸುಳ್ಳು. ಕಂಡು 2 ಮಾಳದ ಹಾವು 4 ಮಾರು ಅಂದ್ಬಿಟ್ರೆ, ಅದೇ ಯಾರೋ ಬಂದಿರ್ತಾರೆ, ಯಾರೋ ಬಂದಿದ್ದಾರೆ ಅಂದ್ಬಿಟ್ರೆ ಎಕ್ಸಾಗ್ರೇಷನ್ ಮಾಡೋದು. ಅವನಿಗೆ ಗೊತ್ತಿರ್ಬೇಕು ಎಕ್ಸಾಗ್ರೇಷನ್ ಇಂದ, ಅಲ್ಲದೆ ಹೋದ್ರೆ ಸುಳ್ಳಾಗುತ್ತೆ. ಹಾಗೆ ಯಥಾದೃಷ್ಟಸ್ಯ, ಯಾವ ರೀತಿ ಕಂಡದ್ದಾಗಿರುತ್ತೋ ವಸ್ತು, ಯಥಾಶ್ರುತಸ್ಯ, ಯಾವ ರೀತಿ ಕೇಳಿರ್ತೀವೋ, ಕೇಳಿದಾದ ವಿಚಾರ, ಅದು ಆತ್ಮ, ಅದನ್ನ ಒಂದು ಅನುಭವ ಆಗುತ್ತೆ. ನೋಡಿದಾಗ ಒಂದು ಅನುಭವ ಆಗುತ್ತೆ, ಕೇಳಿದಾಗ ಒಂದು ಅನುಭವ ಆಗುತ್ತೆ. ಆ ಅನುಭವವನ್ನ ಪರಬುದ್ಧಿ ಸಂಕ್ರಾಂತಿ, ಇನ್ನೊಬ್ಬರ ಬುದ್ಧಿಗೆ ದಾಟಿಸುವುದಕ್ಕೋಸ್ಕರವಾಗಿ ತಥೈವ ಉಚ್ಚಾರಣೆ ಮಾಡ, ಹಾಗೆ ಆಸ್ ಇಟ್ ಈಸ್ ಹೇಳಬೇಕು. ಒಂದು ಕಿಂಚಿತ್ತು ಅದಕ್ಕೆ ಬೆರಿಕೆ ಮಾಡಬಾರ್ದು, ಕಿಂಚಿತ್ತು ಅದಕ್ಕೆ ಏನು ಜೋಡಿಸ್ ನಂದನ್ನಾಗ್ಲಿ ಅಥವಾ ಇನ್ನೇನು ನಗ್ತಾರೆ ಅಂತಾಗ್ಲಿ, ಅದೇ ಖುಷಿ ಪಡ್ತಾರೆ ಅಂತ ಆಗಲಿ ಇನ್ನಷ್ಟು ಉಪ್ಪು ಕೈ ಹಾಕಬೇಡದು. ಹಾಗೆ ಮಾಡ್ಬಿಟ್ರೆ ಅದು ಸುಳ್ಳಾಗುತ್ತೆ. ಏನು ಕಂಡಿದಾನೋ, ಏನು ಕೇಳಿದಾನೋ, ಏನು ಅನುಭವ ಆಯಿತು ಹಾಗೆ ಅದು ಇನ್ನೊಬ್ಬರ ಬುದ್ಧಿ ದಾಟಿಸೋಕ್ಕೋಸ್ಕರವಾಗಿ ಹೇಳುವಂತಹ ಒಂದು ವಾಕಿದೆಯಲ್ಲ, ವಾಕನ ಮಾತು, ಅದನ್ನು ಸತ್ಯಾಸತ್ಯ ಎಂದೇ ಕರೀತಾರೆ. ದಮಃ ಬಾಹ್ಯೇಂದ್ರಿಯ ಉಪಶಮಃ. ದಮ ಅಂತಂದ್ರೆ ಹೊರಗಿನ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳನ್ನೆಲ್ಲ ಅಡಗಿಸ್ಕೊಳ್ಳೋದು, ಕಳ್ಕೊಳ್ಳೋದು, ಚಳವಳಿಸಿರೋದು. ಬಾಹ್ಯ ವಿಷಯಗಳಿಗೆ ಸಿನಿಮಾ ನೋಡ್ಬೇಕು, ಸಂಗೀತಕ್ಕೆ ಹೋಗ್ಬೇಕು, ಹೋಟ್ಲಿಗೆ ಹೋಗ್ಬೇಕು, ಅಥವಾ ಇದಕ್ಕೆ ಹೋಗ್ಬೇಕು, ಆ ಇಂದ್ರಿಯ ಚಾಪಲ್ಯದಿಂದ ಚಳವಳಿಸ್ತಾ ಟೆಂಪ್ಟೇಷನ್ ಮಾಡ್ಕೊಂಡು ಈಗಿನ ಚಕ್ಷುರಾದಿ ಇಂದ್ರಿಯಗಳನ್ನ ಅನವಶ್ಯಕವಾದ ವಿಷಯದಲ್ಲಿ ಕಳಿಸದೇ ಇರೋದು, ಅನಿವಾರ್ಯ ವಿಷಯದ ಮಾತ್ರ ಹೋಗ್ಬೇಕು. ಕಣ್ಣು ಮುಚ್ಕೊಂಡು ನಡೆಯಕ್ಕಾಗಲ್ಲ, ಕಣ್ಣು ಬಿಡ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಯಾರೇ ನಿಂತ್ಕೊಂಡಿದ್ದಾರೆ ಬಗ್ಗೆ ನೋಡೋದು, ಅದೇ ಮಾಡ್ತಾರೆ ನೋಡೋದು, ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ವೃಕ್ಷ ಹಾಕಿದ್ರೆ ಅಲ್ಲೇ ನಿಂತು ನೋಡ್ತಾ ಕೂತ್ಕೊಳ್ಳೋದು, ಅದೇ ಕೆಲಸ ಅಲ್ಲೇ ನಿಂತ್ಕೊಳ್ಳೋದು, ತನ್ನ ಕೆಲಸಕ್ಕೆ ಮರ್ಸ್ಬಿಡೋದು. ತಾನು ಯಾರಕ್ಕೂ ಹೊರಟಿದ್ದಾನೆ ಅದನ್ನು ಮರ್ಸ್ಬಿಟ್ಟು ದಾರಿಯಲ್ಲಿ ಯಾರೋ ಸಿಕ್ಕಿದ್ರು ಅಂತೋ, ಏನೋ ಆಗ್ತಾ ಇದೆ ಅಂತೋ, ಏನೋ ಘಟನೆ ಅಲ್ಲೇ ನೋಡ್ತಾ ಕೂತ್ಬಿಡೋದು. ಬಮ್ಮ ಬನ್ನಿಮ್ಮ ಚಾಪ ಅಲ್ಲಿ ಹೇಳಿದೆ, ಬನ್ನಿ ಇಲ್ಲಿ ಬನ್ನಿ. ಶಮಃ ಅಂತಃಕರಣಸ್ಯ ಉಪಶಮಃ. ಕೂತ್ಕೊಳ್ಳಿ. ಶಮಃ ಅಂತಃಕರಣಸ್ಯ ಉಪಶಮಃ. ದಮ ಶಮ 2 ಪದ ಇದೆ ಗೀತೆಯಲ್ಲಿ. ದಮ ಶಮ ಅಂದ್ರೆ 2 ಪದಕ್ಕೂ ಅರ್ಥವನ್ನು ಹೇಳ್ತಾ ಇದ್ದಾರೆ. ದಮ ಅಂದ್ರೆ ಏನ್ ಮಾಡಿದ್ರು, ಇಂದ್ರಿಯ ನಿಗ್ರಹ ಅಂದ್ರು. ಶಮ ಅಂದ್ರೆ ಏನು, ಮನಸ್ಸನ್ನ ಸಮಾಧಾನ ಇಟ್ಕೊಂಡು, ಯಾರು ಅಂದ್ರು ಬೈದ್ರು ಏನ್ ಮಾಡಿದ್ರು ವಿಕಾರ ಆಗದೇರೇ ಮೇಂಟೈನ್ ಮಾಡಬೇಕು. ದುಃಖ ಆದ್ರೂ ಸಹಿಸ್ಕೋಬೇಕು, ಕಷ್ಟ ಆದ್ರೂ ಸಹಿಸ್ಕೋಬೇಕು, ಏನೇ ಆದ್ರೂ ಸಹಿಸ್ಕೋಬೇಕು. ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗೋದು, ಅದಕ್ಕೆ ಪ್ರತೀಕಾರ ಮಾಡ್ತೀನಿ,
ಅದೇ ರಿವೆಂಜ್ ತಗೊಳ್ತೀವಿ ಅನ್ನೋ ಹೋಗಬಾರ್ದು. ಇದು ನಮ್ಮ ಕರ್ಮ ನಿಮಿತ್ತ ಬಂದಿದೆ ಅನ್ಕೊಂಡು ಅದನ್ನ ಸಹಿಸ್ಕೊಳ್ಳೋದು. ಏನೇ ಆಗ್ಲಿ ನಮ್ಮ ಪಾಪ ಇಲ್ಲದೆ ಹೋದ್ರೆ ನಮ್ಗೆ ದುಃಖ ಬರಲ್ಲ. ನಮ್ದೇ ಪಾಪ ಯಾವ್ದೋ ರೀತಿ ಬರ್ತಾ ಇದೆ ಅನ್ಕೊಂಡು ಸಹಿಸ್ಕೊಳ್ಳೋದು. ಇಷ್ಟಪಟ್ಟು ಪಾಪ ಮಾಡಿದ್ಮೇಲೆ ಪಾಪದ ಫಲವನ್ನು ಇಷ್ಟಪಟ್ಟೆ ಅನುಭವಿಸ್ಬೇಕು. ಅದು ಬುದ್ಧ ಜ್ಞಾನ ಅಸಮೋಹ ಕ್ಷಮಾ ಸತ್ಯಂ ದಮಶಮ ಅಂತ ಗೀತೆ ಶ್ಲೋಕ. ಆ ಶ್ಲೋಕ ಒಂದೊಂದು ಪದಕ್ಕೂ ಅರ್ಥ ಬರೀತಾ ಇದ್ದಾರೆ. ದಮ ಅಂದ್ರೆ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡೋದು, ಎಲ್ಲೆಲ್ಲೋ ನೋಡ್ತೀನಿ ಇನ್ನು ಅಂತ ಆಗ್ಬೋದು. ಶಮ ಅಂದ್ರೆ ಅಂತಃಕರಣ ಮನಸ್ಸನ್ನು ಕಂಟ್ರೋಲ್ ಮಾಡೋದು, ಸಮಾಧಾನ ಇಟ್ಕೊಳ್ಳೋದು. ಸುಖಂ ಅಂದ್ರೆ ಆಹ್ಲಾದ ಅಂತ ಏನಿದೆ, ಏನೋ ಒಂದು ಇಷ್ಟವಾದ ವಸ್ತು ಬಂದಾಗ ಮನಸ್ಸಿಗೆ ಉಬ್ಬತ್ತಲ್ಲ, ಖುಷಿ ಆಗುತ್ತಲ್ಲ. ಒಳ್ಳೆ ಟಿವಿ ನೋಡಿದಾಗ, ಒಳ್ಳೆ ಆಟ ಆಡಿದಾಗ, ಒಳ್ಳೆ ವಸ್ತು ಕಂಡಾಗ, ಒಳ್ಳೆ ಫಂಕ್ಷನ್ ಆದಾಗ, ಒಳ್ಳೆ ಇಷ್ಟ ಮಿತ್ರ ಬಂದಾಗ ಮನಸ್ಸಿಗೆ ಏನೋ ಒಂದು ಆಹ್ಲಾದ ಆಗುತ್ತಲ್ಲ, ಅದನ್ನು ಕೂಡ ನನ್ನ ನಿಮಿತ್ತವಾಗಿ ಉಂಟಾದದ್ದು ಅಂತ ತಿಳ್ಕೋ. ಇದೆಲ್ಲ ಭಗವಂತ ಭವಂತಿ ಭಾವಭೂತಾನ ಮತ್ತೈವ ಪ್ರಸಂಗಿದ ಇಷ್ಟು ನನ್ನಿಂದಲೇ ಉಂಟಾಗುತ್ತೆ ಪ್ರಾಣಿಗಳಿಗೆ ಅಂತ ಇದ್ದಾರೆ. ಹಾಗೆ ದುಃಖಂ ಅಂದ್ರೆ ಸಂತಾಪ. ಸಂತಾಪ ಅಂದ್ರೇನು? ತನಗೆ ಇಷ್ಟವಾದ ವಸ್ತು ವಿಯೋಗವಾದರೂ, ಅನಿಷ್ಟವಾದ ವಸ್ತು ಬಂದಾಗಲೂ ಮನಸ್ಸು ಅನ್ನ ಆಗುವಾಗ ಕುದಿಯತ್ತಲ್ಲ, ತಪ್ಪಲೆಲೆ ಅಕ್ಕಿ ಹಾಕಿ ನೀರು ಹಾಕಿ ಇಟ್ಟಾಗ ಅನ್ನ ಆಗುವಾಗ ಕೊತ 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 ಕುದಿಯತ್ತೆ. ಹಾಗೆ ಇಷ್ಟ ವಸ್ತು ವಿಯೋಗವಾದ್ರೆ, ಪತ್ನಿ ವಿಯೋಗ, ಪುತ್ರ ವಿಯೋಗ, ಧನ ವಿಯೋಗ, ಅಥವಾ ತನಗೆ ಅತ್ಯಂತ ಬಹಳ ಸಿವಿಯರ್ ಆದ ಕ್ಯಾನ್ಸರ್ ಕಾಲು ಬಂದ್ಬಿಟ್ರೆ ಆಯ್ತಾ ಆದ್ರೆ, ಹಾಗೆ ತನ್ನ ವಿಯೋಗ ಅದು ಅನಿಷ್ಟ ಬಂದ್ರು, ಬೇಡದೇ ಅನ್ನೋದೇನೋ ಬಂದು ಹಾವು ಬಂದ್ಬಿಡ್ತು, ಹುಳಿ ಬಂದ್ಬಿಡ್ತು, ಇನ್ನೇನು ಬಂದ್ಬಿಡ್ತು ಅನ್ನೋ ದುಃಖ. ಇದು ಮಾನಸಿಕ ಸಂತಾಪ ಆಗುತ್ತೆ. ಇದು ಕೂಡ ನನ್ನಿಂದ ಉಂಟಾಗುತ್ತೆ. ಭವ ಉದ್ಭವ ಅಭಾವ ತದ್ವಿಪರ್ಯ. ಭವ ಅಂದ್ರೆ ಹುಟ್ಟೋದು, ಏನೇನು ಹುಟ್ಟುತ್ತದೆಯೋ ಆ ಹುಟ್ಟೋದಕ್ಕೂ ಮೂಲ ಕಾರಣ ನಾನೇ ಆಗಿದ್ದೀನಿ. ಆಮೇಲೆ ಹುಟ್ಟಿದಿಲ್ಲ ಅಂತ ಆಗೋದಕ್ಕೂ ನಾನೇ, ಹುಟ್ಟಿದಿಲ್ಲ ಆಗೋದು ಅದ ಏನೋ ಅಡಿಗಿರುತ್ತಲ್ಲ, ಅದು ನನ್ನಲ್ಲೇ ಅಡಿಗಿರುತ್ತೆ. ಅಭಾವ ತದ್ವಿಪರ್ಯ. ಭಯಂಚ ತ್ರಾಸಃ ಅಭಯಮೇವ ಚ ತದ್ವಿಪರೀತಂ. ಭಯ ಅಂದ್ರೆ ಹೆದರಿಕೆ, ತ್ರಾಸ ಅಂದ್ರೆ ಹೆದರಿಕೆ. ಯಾಕೋ ಹೆದರಿಕೆ ಆಗ್ತದೆ, ಭಯ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಪಾಪಕರ್ಮವೇ ಕಾರಣ. ಅದು ಭಯ ಕೊಡುತ್ತೆ. ಅದು ಭಗವಂತನ ಅರಿವಿಗೆ ವಿಷಯವಾಗಿ ತೋರುತ್ತಲ್ಲ, ಅದು ನನ್ನಿಂದ ಉಂಟಾಗುತ್ತೆ ಅಂತಾರೆ. ಇದೆಲ್ಲ ನನ್ನಿಂದ ಉಂಟಾಗುತ್ತೆ ಅಂದ್ರೆ ಕುಂಭಾರನ ಮಡಕೆ ಉಂಟಾಗುತ್ತೆ ಹಾಗೆ ಉಂಟಾಗಲ್ಲ. ಏನೇನೇನು ಉಂಟಾಗಬೇಕಾದ್ರೂ ನಮ್ಮ ಕರ್ಮವೇ ಕಾರಣ. ಅದರ ಹಿಂದೆ ಭಗವಂತನ ಚೈತನ್ಯ ಅದಕ್ಕೆ ಲೈಟ್ ಆಗಿರುತ್ತೆ, ಅದು ಸಬ್ಜೆಕ್ಟ್ ಆಗಿರುತ್ತೆ, ಅದಕ್ಕೆ ವಿಷಯವಾಗಿ ತೋರ್ತಾ ಇರುತ್ತೆ. ಅದನ್ನೇ ನಾನೇ ಉಂಟು ಮಾಡ್ತೀನಿ ಅಂತಿದ್ದಾನೆ. ಆರೋಪದ ಕಥೆ. ಆಕಾಶ ಹಕ್ಕಿಗಳನ್ನ ನಾನು ಹಾರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಹಕ್ಕಿಗಳನ್ನ ಏನು ಹಾರಿಸುತ್ತೆ? ಅಂಡ್ರೆಡ್ ದಬ್ಬತ್ ಆಕಾಶ. ಆಕಾಶ ಇರೋದ್ರಿಂದ ಹಕ್ಕಿಗಳು ಹಾರಿಸ್ತವೆ. ಅದು ನಾನು ಹಾರಿಸ್ತಾ ಇದ್ದೀನಿ ಅಂತಂದ್ರೆ ಹೇಗೋ ಹಾಗೆ ಪರಮಾತ್ಮ ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅಧ್ಯಕ್ಷತೆ, ನನ್ನ ಚೈತನ್ಯಕ್ಕೆ ವಿಷಯವಾಗಿ ಎಲ್ಲ ನಡೀತಾ ಇದೆ. ಹಾಗಾಗಿ ಎಲ್ಲ ನನ್ನಿಂದಲೇ ಉಂಟಾಗ್ತಾ ಇದೆ. ಪ್ರಾಣಿಗಳಿಗೆ ಸುಖ ದುಃಖ ಭಯ ಉದ್ವೇಗ ಸಮಸ್ತಕ್ಕೂ ಆತ್ಮನಾಗಿ ಹೃದಯದಲ್ಲಿ ಪರಮಾತ್ಮ ಚೈತನ್ಯ ರೂಪದವರ ಸಾಕ್ಷಿಯಾಗಿ ನೋಡ್ತಾ ಇದ್ದಾರಲ್ಲ, ತನ್ನಿಮಿತ್ತವಾಗಿ ಎಲ್ಲ ಉಂಟಾಗ್ತಾ ಇದೆ. ಅಭಯಕ್ಕೂ ನಾನೇ ಕಾರಣ. ಭಯನಾಶನ, ಭಯ ಉಂಟು ಮಾಡೋನು ಅವನೇ, ಭಯ ಪರಿಹಾರ ಮಾಡೋನು ಅವನೇ. ಅವನ ಕಡೆ ಒಲಿದರೆ ಭಯ ಪರಿಹಾರ ಆಗುತ್ತೆ, ಪ್ರಪಂಚದ ಕಡೆಗೆ ಒಲಿದರೆ ಭಯ ಹೆಚ್ಚಾಗುತ್ತೆ. ಪ್ರಪಂಚ ಸ್ವಭಾವವೇ ಭಯ ಕೊಡೋದು. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಚೇಂಜ್ ಆಗೋದು, ಬದಲಾವಣೆ ಆಗೋದು. ಬಿಟ್ಟು ಹೋಗುವ ವಸ್ತು ಮೇಲಿಟ್ಟ ಪ್ರೇಮ ಇದೆಯಲ್ಲ, ಅದೇ ದುಃಖಕ್ಕೂ ಭಯಕ್ಕೂ ಕಾರಣ. ಕಲ್ಪನೆ, ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಏನೋ ಅಲ್ಲಿರ್ತಾನೆ, ಇನ್ನೆಲ್ಲೋ ಇರ್ತಾನೆ, ಫೋನ್ ಬರುತ್ತೆ. ಇವನು ಅದು ಏನ್ ಮೈನರ್ ಇಂಜೂರಿ ಆಗಿರುತ್ತೆ, ಅದು ಆಕ್ಸಿಡೆಂಟ್ ಆಗಿದೆ ಅನ್ಕೊಳ್ಳಿ ತಕ್ಷಣ ಅವನಿಗೆ ಏನು ಅನ್ಸುತ್ತೆ? ಏನಾಗ್ಬಿಟ್ಟಿದ್ವು, ಹೆಚ್ಚಾಗ್ಬಿಟ್ಟಿದ್ವು, ಹೇಗೂ ಆಗುತ್ತೋ, ತಲೆಗೆ ಇಟ್ಬಿಟ್ಟಿದ್ಯಾ, ಎಚ್ಚರ ಇದ್ದಾನ ಅಂತ ಹೇಳಿ ಕಲ್ಪನೆ ತುದಿಯವರೆಗೂ ಹೋಗ್ಬಿಟ್ಟು ಒಳಗೆ ಶುರು ಮಾಡ್ಬಿಟ್ಟು ಹೆದರಿಕೆ ಹೋಗ್ಬಿಡುತ್ತೆ, ಭಯ ಬರುತ್ತೆ. ಆ ಕಲ್ಪನೆ ಇದೆಯಲ್ಲ, ಕಲ್ಪನೆಯಿಂದ ಭಯ. ಕಲ್ಪನಾತು ಅಶಿವಾಹ ಅಂತ. ದುಃಖಕ್ಕೆ ಭಯಕ್ಕೆ ಕಾರಣ ಕಲ್ಪನೆ ಇದೆ. ಬಿಟ್ಟೋಗುವ ವಸ್ತು ಮೇಲಿಟ್ಟ ಪ್ರೇಮ ಇದೆಯಲ್ಲ, ಅದು ದುಃಖಕ್ಕೂ ಭಯಕ್ಕೂ ಕಾರಣ. ಹಾಗೆ ಬಿಟ್ಟೋಗದಿರೋ ವಸ್ತು ಯಾವುದೋ? ಭಗವಂತ ಒಬ್ಬನೇ. ಜಗತ್ತಿನ ಎಲ್ಲ ಬಿಟ್ಟು, ಹೆಂಡತಿ ಬಿಟ್ಟು ಹೋಗ್ತಾರೆ, ಗಂಡ ಬಿಟ್ಟು ಹೋಗ್ತಾರೆ, ಮಕ್ಕಳು ಬಿಟ್ಟು ಹೋಗ್ತಾರೆ, ದುಡ್ಡು ಬಿಟ್ಟು ಹೋಗುತ್ತೆ, ಬಂಧುಗಳು ಎಲ್ಲ ಬಿಟ್ಟು ಹೋಗ್ತಾರೆ. ಯಾರು ಪರ್ಮನೆಂಟ್ ಅಲ್ಲ, ಎಲ್ಲ ಬಂದವರಾದ್ರಿಂದ ಬಂದವರೆಲ್ಲ ಹೋಗ್ಲೇಬೇಕು. ಯಾರ್ಯಾರು ಬಂದವರಿಗೆ ಪರ್ಮನೆಂಟ್ ಇಲ್ಲ. ನಾವು ಇಲ್ಲಿ ಬಂದಿದ್ದೀವಿ, ಇನ್ನೊಂದಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರು ಅಲ್ಲಿಂದ ಅಲ್ಲೂ ಬಂದವರೇ, ಅಲ್ಲಿಂದ ಹೋಗ್ಬೇಕು. ಈ ಆತ್ಮಜ್ಞಾನ ಆಗುವವರೆಗೂ ತೃಪ್ತಾನೇ ಇರ್ಬೇಕು. ಇದೇ ನಮ್ಮ ಸಂಸಾರ ಚಕ್ರ. ಆದ್ರೆ ಏನಾಗುತ್ತೆ, ಬರೀ ಒಂದು ಕ್ರಿಯೆ ನಡೀತಾ ಇದೆ ನೋಡಲ್ಲ, ಅಲ್ಲಿ ಒಂದು ಪ್ರೇಮ ಇಡ್ತಾನೆ. ಪ್ರೇಮ ಇಟ್ಕೊಳ್ಳೇನೆ
ಆ ಪ್ರೇಮಕ್ಕೆ ಆಸ್ಪದವಾದ ವಸ್ತು ಹೋಗುತ್ತಲ್ಲ ಅಂತ ಭಯ ಆಗುತ್ತೆ. ಬರೀ ಮಗ ಹೋದ್ರೆ ಭಯ ಅಲ್ಲ, ಅದು ಮಗ ಹೋದ್ರೆ ದುಃಖ ಅಲ್ಲ. ಯಾಕಂದ್ರೆ ಹೋಗಿರೋ ಪ್ರಪಂಚಕ್ಕೆಲ್ಲ ಸಮಾನ, ಪ್ರಪಂಚದಲ್ಲೂ ದುಃಖ ಪಡಲ್ಲ, ಪ್ರಪಂಚದಲ್ಲೂ ಭಯ ಆಗಲ್ಲ. ಯಾರಿಗೆ ಅಭಿಮಾನ ಇದೆಯೋ ಅವ್ರಿಗೆ ದುಃಖ, ಅವ್ರಿಗೆ ಭಯ. ನನ್ನ ಮಗ, ನನ್ನ ದುಡ್ಡು ಅಂತ. ಎಲ್ಲಿ ನಾರಾಯಣ ಹಣ್ಣಿನ ತಲೆಗೆ ಹೋದ್ರ? ಹಣ್ಣಿಗಿನ್ನ ಅದಾಗ ರೋಡ್ ಗಿಟ್ ತಪ್ಪಿಲ್ವಲ್ಲ, ರೋಡ್ ತಪ್ಪಿಲ್ಲ ತಾನೆ. ಹೌದಾ? ಯಾಕೆ ಬಂದಿದ್ರು? ಸರಿ. ಹಾ, ಭಯಂಚ ಅಭಯಮೇವ ಚ ಅಹಿಂಸಾ ಅಪೀಡಾ ಪ್ರಾಣಿನಾಂ. ಅಹಿಂಸಾ ಇದಕ್ಕೆ ಅರ್ಥ ಏನು ಅಂದ್ರೆ, ತಿಳಿದು ಗೊತ್ತಿದ್ದು ಪ್ರಾಣಿಗಳಿಗೆ ಪೀಡೆ ಮಾಡೋದು ಹಿಂಸೆ, ಅದು ಇಲ್ಲದೆ ಇರೋದು ಅಹಿಂಸೆ, ಪೀಡೆ. ಬುದ್ಧಿಪೂರ್ವಕವಾಗಿ ಯಾರಿಗೂ ನೋವಾಗಲಿ ಅನ್ನೋ ಬುದ್ಧಿ ಇರಬಾರ್ದು. ಅದೇ ಆ ಇಂಟೆನ್ಷನ್ ಕಾರಣ ಹೊರತು ಅಹಿಂಸೆಗೆ. ನಾವು ಬರೋದಿಲ್ಲ ದುಃಖ ಅಂದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದು ಪೀಡೆ ಅನ್ನೋದು. ನೀವು ಇರೋದೇ ನನ್ ದುಃಖ, ನೀವು ಬರೋದೇ ನನ್ ದುಃಖ, ನೀವು ನೋಡೋದೇ ದುಃಖ ಅಂದ್ರೆ ಅದು ಅವರ ದೌರ್ಬಲ್ಯ. ನಮಗೆ ಆ ಬುದ್ಧಿ ಇರಬಾರ್ದು. ಅವನಿಗೆ ದುಃಖವಾಗಲಿ, ಅವನಿಗೆ ಭಯವಾಗಲಿ, ಕಷ್ಟವಾಗಲಿ ಅನ್ನೋ ಆ ಭಾವ ನಮ್ಗೆ ಇರಬಾರ್ದೆ ಹೊರತು, ನಾವು ಇರೋದೇ ಯಾರಿಗೂ ದುಃಖ ಆಗೋದಾದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಇರೋದೇ ದುಃಖ ಆಗೋದು, ನಾವು ಮಾತಾಡೋದೇ ಅಥವಾ ನಾವು ಬರೋದೇ, ನಮ್ಮನ್ನು ನೋಡೋದೇ ಅವ್ರಿಗೆ ಮೈಯೆಲ್ಲ ಉರಿಯತ್ತೆ ಅಂತಂದ್ರೆ ಅದು ಅವ್ರ ದೌರ್ಬಲ್ಯ ಅಷ್ಟೇ. ನಾವು ಅದಕ್ಕೆ ಅದು ನಮಗೆ ಅವ್ರಿಗೆ ಆ ತರ ಆಗ್ಲಿ, ಅವ್ರು ಕಷ್ಟಪಡಲಿ, ಒದ್ದಾಡ್ಲಿ ಆ ಇಂಟೆನ್ಷನ್ ನಮ್ಗಿರ್ಬಾರ್ದು. ಮನುಷ್ಯ ಏನೋ ಒಂದು ಕ್ರಿಯೆ ಮಾಡಿಯೇ ಮಾಡ್ತಾನೆ. ನಾನೇನೋ ಒಂದು ಕ್ರಿಯೆ ಮಾಡುವಾಗ ಅದರಲ್ಲಿ ಇವಾಗ ಉದಾಹರಣೆ ನಿಮ್ಗೇನೋ ಮುಳ್ಳು ಚುಚ್ಚಿರುತ್ತೆ. ಮುಳ್ಳು ಚುಚ್ಚಿದಾಗ ನಾನು ಸೂಜಿ ತಗೊಂಡು ತೆಗಿಯೋ ನಿಮ್ಗೆ ನೋವಾಗುತ್ತೆ, ಆದ್ರೂ ಅದು ಹಿಂಸೆ ಅಲ್ಲ. ಯಾಕಂದ್ರೆ ಇಂಟೆನ್ಷನ್ನು ನೋವು ಕೊಡಬೇಕು ಅಂತಲ್ಲ, ಆ ಮುಳ್ಳು ತೆಗಿಬೇಕು ಅಂತ. ಆದ್ರೆ ಬೇಕು ಅಂತ ಸುಮ್ಮನೆ ಸೂಜಿ ಚುಚ್ಚೋದು ಅದು ಹಿಂಸೆ. ಡಾಕ್ಟರ್ಗಳು ಆಪರೇಷನ್ ಮಾಡ್ತಾರೆ, ಡಾಕ್ಟರ್ಗಳು ಇದು ಮೈನರ್ ಆಗಿ ಏನೋ ತೆಗಿತಾರೆ, ಪಸ್ ಆಗಿದ್ದಾಗ ಓಪನ್ ಮಾಡ್ತಾರೆ, ಪಸ್ ಆಗಿ ನೋವಾಗ್ತಿದ್ರೆ ಓಪನ್ ಮಾಡ್ತಾರೆ. ಆವಾಗ ಅವ್ರ ಇಂಟೆನ್ಷನ್, ಅದು ಅವರ ಉದ್ದೇಶ ನಮಗೆ ನೋವಾಗ್ಲಿ ತೊಂದರೆ ಆಗ್ಲಿ ಅಂತಲ್ಲ, ನಮ್ಗೆ ವಾಸಿ ಮಾಡ್ಬೇಕು ಅಂತ ಅವರು ಆ ರೀತಿ ಚಿಕಿತ್ಸೆ ಮಾಡ್ತಾರೆ. ಚಿಕಿತ್ಸೆ ಮಾಡೋದ್ರಿಂದ ಬೈ ಪ್ರಾಡಕ್ಟ್ ಆಗಿ ಬರೋ ನೋವಿದೆಯಲ್ಲ, ಅದು ಅವ್ರು ಮಾಡಿದ್ದಲ್ಲ. ಯಾಕಂದ್ರೆ ಅವ್ರಿಗೆ ಆ ಉದ್ದೇಶ ಇಲ್ಲ, ನಮ್ಮ ಪಾಪ ಫಲವಾಗಿ ಆಗ್ತಾ ಇದೆ, ಅದು ಹಿಂಸೆ ಅಲ್ಲ. ಯಾವಾಗ ನಾವು ದುಃಖ ಆಗಲಿ, ಬೇಜಾರಾಗಲಿ ಬೈಯೋದು, ಹೊಳೆಯೋದು, ಅನ್ನೋದು, ಹಿಂಸೆ ಕೊಡೋದು, ಅದು ಪಾಪ. ಅದು ಮಾಡಿದ್ರೆ ಅದು ದೋಷ. ಅದು ಅಹಿಂಸಾ ಅನ್ನೋ ಗುಣವು ಕೂಡ ನನ್ನ ನಿಮಿತ್ತವಾಗಿ ಪ್ರಾಣಿಗಳಿಗೆ ಬರುತ್ತೆ ಎಂದ. ಹಾಗೆ ಸಮತಾ ಸಮಚಿತ್ತತ. ಸಮತಾ ಅಂದ್ರೆ ಸುಖವಾಗಲಿ ದುಃಖವಾಗಲಿ ಮನಸ್ಸಲ್ಲಿ ಏರ್ಪೇರಿಲ್ದೇನೆಯೇ ಒಂದೇ ಮೇಂಟೈನ್ ಮಾಡ್ಕೊಳ್ಳೋದು, ಏನ್ ಉದಾಸೀನ ಮಾಡೋದು. ಏನೇ ಆಗಲಿ, ಬಂಧುಗಳು ಬಂದ್ರು, ಅದು ಬಂಧು ಹೊಟ್ಟೋದು, ಫಂಕ್ಷನ್ ಆದ್ರು, ಫಂಕ್ಷನ್ ಮುಗಿದು ಹೋದ್ರು, ತನಗೇನು ಇಷ್ಟ ಪ್ರಾಪ್ತಿ ಆದ್ರು ಅದು ಅನಿಷ್ಟ ಪ್ರಾಪ್ತಿ ಆದ್ರು, ತನ್ನ ಮನಸ್ಸಿನ ಸ್ಥಿತಿಯನ್ನು ಮಾತ್ರ ಯಾವ ಕಾರಣಕ್ಕೂ ಮಾಡ್ಕೋಬಾರ್ದು, ಚೇಂಜ್ ಮಾಡ್ಕೋಬಾರ್ದು. ಹಾ, ಕಾಮಾಗಿ ಅದು ಸಮತ. ತುಷ್ಟಿ ಸಂತೋಷ ಪರ್ಯಾಪ್ತ ಬುದ್ಧಿ ಲಾಭೇಶು. ಭಾಷಿಕಾರರು ಒಂದೊಂದು ಪದಕ್ಕೂ ಅರ್ಥ ಬರೀತಾ ಇದ್ದಾರೆ. ತುಷ್ಟಿ ಏನಿದೆ ಅದು ತೃಪ್ತಿ ಪಡುವಂತ ಮನೋಭಾವ. ಅವ್ರ ಮನೇಲಿ 4 ಫ್ಲೋರ್ ಕಟ್ಟಿದ್ರು, ಅದು ಮುಂಚೆ ಸುಮ್ಮನೆ ಒಂದು ಆಲ್ಟೋ ಇಟ್ಕೊಂಡಿದ್ಕೊಂಡ್ರಿ. ಹಾಗೆ ತುಷ್ಟಿ ಏನೇನೋ ಏನಿದೆಯೋ ನಮಗೆ ಅದ್ರ ಸಂತೋಷ. ಆಲ್ಟೋ ಇಟ್ಕೊಂಡಿದ್ದು, ಸ್ಯಾಂಟ್ರೋ ಬಂದ್ರು, ಸ್ವಿಫ್ಟ್ ಬಂದು, ಈಗ ಇನೋವಾ ತಗೊಂಡ್ಬಿಟ್ರು, ಫಾರ್ಚೂನ್ ತಗೊಂಡ್ರು, ಆಡಿ ತಗೊಂಡ್ಬಿಟ್ರು ಅಂತ ನಮ್ಗೆ ಅದಿಲ್ಲ ಅಂತ ಕೊರಿಯೋದಿದೆಯಲ್ಲ, ಅದು ಅತೃಪ್ತಿ. ಅದು ನಮ್ಮ ಭಾಗಕ್ಕೆ, ನಮ್ಮ ಐಶ್ವರ್ಯಕ್ಕೆ, ನಮ್ಮ ಯೋಗ್ಯತೆಗೆ ಏನ್ ಭಗವಂತ ಕೊಟ್ಟಿದಾರೋ ಸಾಕು. ನಮಗೇನು ಹೊಟ್ಟೆ ಬಟ್ಟೆ ಕಮ್ಮಿ ಮಾಡಿಲ್ಲ, ನಮಗೇನು ಜೀವನ ನಡೀತಾ ಇಲ್ಲ ಅಂತಿಲ್ಲ. ಇಟ್ಕೊಳ್ಳಿ, ಎಷ್ಟು 10 ಕಾರ್ ಇಟ್ಕೊಳ್ಳಿ, ನಮ್ಗೇನಂತೆ, ನಮ್ಗೆ ಸಾಕಪ್ಪ ನಮ್ಗಿರೋದು. ಆ ಸಮಾಧಾನ ಇರ್ಬೇಕು. ನೀವು ಏನಿದೆಯೋ, ಬಟ್ಟೆ ಇರ್ಬೋದು, ಆಹಾರ ಇರ್ಬೋದು, ಪರಿಸರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಎಲ್ಲ ಸಂಪತ್ತೇ ಏನೇ ಇರ್ಬೋದು, ಇರೋದ್ರಲ್ಲಿ ಖುಷಿಯಾಗಿದ್ಬಿಟ್ರೆ ಮನಸ್ಸಿನ ಪರಿತುಷ್ಟೇ ಪೋರ್ಥವಾನ್ ಕೋದರಿದ್ರ. ಮನಸ್ಸಲ್ಲಿ ಸಂತೋಷ ಆಗಿಬಿಟ್ರೆ ಶ್ರೀಮಂತ ಯಾರು, ಬಡವ ಯಾರು. ಸತು ಭವತಿ ದರಿದ್ರ ಯಸ್ಯ ಆಶಾ ವಿಶಾಲ. ಅವನು ದರಿದ್ರನಾಗ್ತಾನೆ. ಯಾರಿಗೆ ಆಸೆ ತುಂಬಾ, ಬಿಲ್ಗೇಟ್ಸ್ ಆಗಿರ್ಲಿ, ಕೋಟ್ಕೊಂಡು ಅವ್ರಿಗೆ ಇದು ತುಂಬಾ ಮಾಡ್ಬೇಕು ಅಂತ ಹೇಳಿ ಆ ತಹತೆ ಉಳಿತಾ ಇದ್ರೆ ಅದು ದಟ್ಟ ದರಿದ್ರ ಅಂತ ಅರ್ಥ.
ಹಾ ಬೇಕೂಫ ಇದೆಯಲ್ಲ, ಬೇಕೂಫ್ ತರ ಇದು ಬೇಕು ಗ್ರೀಡಿನೆಸ್, ಆ ಆಸೆಯ ಪೂರ್ವಕ. ಯಾರಿಗೆ ತುಂಬಾ ಆಸೆ ಇದ್ದು ಅದನ್ನ ಟೆನ್ಷನ್ ಮಾಡ್ಕೊಂಡು ತಹ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೋ ಅವ್ರಿಗೆ ಎಷ್ಟಿದ್ರು ತೃಪ್ತಿ ಇಲ್ಲ. ಅವ್ರು ನಿತ್ಯ ಧರಿದ್ದವ್ರು, ನಿತ್ಯ ಬಡವ. ಗಂಜಿ ಕೊಟ್ಕೊಂಡಿದ್ರು ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನಂಗೆ ಸಾಕು ಇರೋದು, ನಂಗೆ ಏನು ಬೇಕಿಲ್ಲ, ತೃಪ್ತರಾಗಿದ್ದೀನಿ ಅಂತಂದ್ರೆ ಅವನ ಮುಂದೆ ಯಾರು ಇಲ್ಲ. ಮನಸ್ಸು ಕಾರಣ, ಸಂತೋಷಕ್ಕೂ ದುಃಖಕ್ಕೂ ಭಯಕ್ಕೂ, ಹೊರಗಿಂದ ಯಾವುದು ಕಾರಣ ಅಲ್ಲ. ಅದರಿಂದ ತುಷ್ಟಿ ಸಂತೋಷ ಇರ್ಬೇಕಂತೆ. ಏನಿದೆಯೋ ಅದನ್ನ ತೃಪ್ತಿ ಪಡ್ಬೇಕು, ಯಾವುದಕ್ಕೂ ಆಸೆ ಪಡ್ದೇನೆ. ಏನ್ ಭಗವಂತ ಕೊಟ್ಟಿದಾನೋ, ಹೇಗೆ ಇಟ್ಟಿದಾನೋ ಆ ಸ್ಥಿತಿ ಬರ್ಬೇಕಾದ್ರೆ ಶಮದಮ ಕಾರಣ. ಹೌದು, ಅವ್ ಪ್ರಾಕ್ಟೀಸ್ ಮಾಡ್ಕೋಬೇಕು, ವಿವೇಕ ಇರ್ಬೇಕು. ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ನಿನ್ನಿಷ್ಟದಂತೆ ಇಟ್ಟಿರುವೆ ರಾಮ ಅಂತ. ನನಗೇನು ಇಷ್ಟ ಇದೆ ಅದನ್ನ ಕೊಟ್ಬಿಟ್ಟಿದ್ಯಾ, ನಿನ್ನಿಷ್ಟ ಇಟ್ಟು ನಾನು ಯಾತಕ್ಕೆ ನಂಗೆ ಒದ್ದಾಡ್ಬೇಕು. ತಕುವೇಮಿ ಮನಕು ఒక ರಾಮಚಂದ್ರಡ ఒక ರುಂಡ ವರಕು ತೆಲುಗು. ನಮ್ಗೆ ಏನ್ ಕಮ್ಮಿ, ನಮ್ಮವನ್ ರಾಮಚಂದ್ರ ನಮ್ಗೆ ಬೇಕಾಷ್ಟು ಕೊಟ್ಟಿಯಾನೆ, ನಮ್ಗೆ ಸಾಕಪ್ಪ, ಚೆನ್ನಾಗಿದೀಯಪ್ಪ, ನಿಮ್ಗೇನು ತೊಂದರೆ ಇಲ್ಲ. ಹಂಗಿದ್ದು ಬಿಟ್ರೆ ಯಾರಿಗೂ ಏನು ಮಾಡಬಾರ್ದು, ಬ್ರಹ್ಮನಿಗೂ ಏನು ಸೋಸಕ್ಕಾಗಲ್ಲ. ಆಸೆಯ ರೋಗಕ್ಕೆ ಕಾರಣ. ಹಾಗೆ ತುಷ್ಟಿ ಇರ್ಬೇಕು, ಸಂತೋಷ ಇರ್ಬೇಕಂತ. ಅಂದ್ರೆ ಪರ್ಯಾಪ್ತ ಬುದ್ಧಿ, ಎಷ್ಟಿದ್ರು ಯಾವ್ದಿದ್ರು ಏನಿದ್ರು ಸಾಕು, ಸಮೃದ್ಧವಾಗಿದೆ, ನಮ್ಗೆ ಏನು ಕೊರತೆ ಇಲ್ಲ. ತಪಃ ಇಂದ್ರಿಯ ಸಂಯಮ ಪೂರ್ವಕಂ ಶರೀರ ಪೀಡನಂ. ತಪಸ್ ಮಾಡೋದ್ರಿಂದ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡೋದ್ರ ಮೂಲಕ ಶರೀರವನ್ನು ಹದ್ದುಬಸ್ತಿ ತರಬೇಕಂತ. ಏನು, ಶರೀರಕ್ಕೆ ಷೋಡಶೋಪಚಾರ ಮಾಡ್ಬೇಕು, ದೇಹೋಪಚಾರ ಮಾಡಬಾರ್ದು, ದೇವೋಪಚಾರ ಮಾಡ್ಬೇಕು. ದೇವರಿಗೆ ಷೋಡಶೋಪಚಾರ ಮಾಡ್ಬೇಕೆ ಹೊರತು ದೇಹಕ್ಕೆ ಷೋಡಶೋಪಚಾರ ಮಾಡಬಾರ್ದು. ಅಂದ್ರೆ ಪ್ರತಿ ಒಂದೊಂದು ಗಂಟೆಗೆ ಒಂದು ಪಾನೀಯ ತಗೋ, ಕಾಫಿ ತಗೋ, ಟೀ ತಗೋ, ಕಷಾಯ ತಗೋ, ಒಂದು ಸ್ನಾಕ್ಸ್ ತಗೋ, ತಿಂಡಿ ತಗೋ, ಆಮೇಲೆ ಊಟ ಮಾಡು. ಇನ್ ಬಿಟ್ವೀನ್ ಏನಾದ್ರು ಪಾನೀಯ ತಗೋ, ಮಧ್ಯಾಹ್ನ ಏನಾದ್ರು ಒಂದು ಮಾಡು. ಏನು ಆಮೇಲೆ ಒಂದು ಲೇಪನ ಹಚ್ಕೋ, ಮೈಗೆಲ್ಲ ಸೆಂಟ್ ಹಚ್ಕೋ, ಇನ್ನೊಂದು ಕ್ರೀಮ್ ಹಚ್ಕೋ, ಇನ್ನೇನೋ ಒಳ್ಳೆ ಬಟ್ಟೆ ಉಟ್ಕೋ. ಇನ್ನೇನು ಅದು ಅತಿಯಾಗಿ ದೇಹ ಉಪಚಾರ ಮಾಡೋದಿದೆಯಲ್ಲ, ಅದು ದೇಹಾಭಿಮಾನ ತುಂಬಾ ಬೆಳ್ಕೊಂಡ್ಬಿಡುತ್ತೆ. ದೇಹಾಭಿಮಾನ ಬೆಳೆಸಕ್ ಬಿಡಬಾರ್ದು. ದೇಹ ನಾವು ಅಲ್ಲ. ದೇಹ ಪೆನ್ ಹೇಗೆ ಬರೆಯೋಕೆ ಒಂದು ಸಾಧನವೋ, ದೇಹ ಅನ್ನೋದು ನಮ್ಮ ಧರ್ಮಾನುಷ್ಠಾನಕ್ಕೆ ಸಾಧನೆ ಹೊರತು ದೇಹ ಅನ್ನೋದು ನಾವಲ್ಲ, ನಮ್ಮದೂ ಅಲ್ಲ, ನಮ್ಮದೂ ಅಲ್ಲ, ನಾವು ಕಲ್ಪಿತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ. ಧರ್ಮಾನುಷ್ಠಾನ ಮಾಡ್ಕೋ ಅಂತ ಹೇಳಿ ಭಗವಂತ ಶರೀರ ಕೊಟ್ಟಿದ್ದಾರೆ. ಈ ಶರೀರದಿಂದ ಆದಷ್ಟು ಪುಣ್ಯ ಸಂಪಾದನೆ ಮಾಡ್ಕೋ, ಸತ್ಯವಂತನಾಗಿರು, ನೀತಿವಂತನಾಗಿರು, ಧರ್ಮಜ್ಞನಾಗಿರು, ಭಗವದ್ಭಕ್ತನಾಗಿರು, ಆದಷ್ಟು ಶಾಸ್ತ್ರೀಯ ಕರ್ಮವನ್ನು ಮಾಡ್ಕೊಂಡು ಹೋಗು. ಆಗ ನೀನು ಉತ್ತಮ ಪುರುಷನಾಗ್ತೀಯ, ಸಾತ್ವಿಕನಾಗ್ತೀಯ, ದೇವತ್ವಕ್ಕೆ ಏರ್ಬಿಡ್ತೀಯ. ಮನುಷ್ಯನಾಗಿಯೇ ನೀನು ದೇವತ್ವಕ್ಕೆ ಏರಬೇಕಾದ್ರೆ ಈ ಗುಣಗಳನ್ನೆಲ್ಲ ನೀನು ನಡೆಸ್ಕೊಂಡ್ರೆ ದೇವತ್ವಕ್ಕೆ ಏರ್ಬಿಡ್ತೀಯ. ಹಾಗಾದ್ರಿಂದ ಶರೀರವನ್ನ ಒಂದು ಹದ್ದುಬಸ್ತು ತರಬೇಕು. ಅದು ಒಂದು ರೀತಿ ಈ ಕೊಬ್ಬು ಬಿಡುತ್ತೆ, ಬೇಕಾದ್ರೆ ಅದಕ್ಕೆ ಕೊಟ್ಟು ಮಾಡ್ಬಿಟ್ರೆ ಒಂದು ದಿವಸ ಒಂದು ಚೂರು ವ್ಯತ್ಯಾಸ ಆದ್ರೂ ಸಹಿಸ್ಕೊಳ್ಳೋದೇ ಇಲ್ಲ. ಅಷ್ಟು ಮಟ್ಟಿಗೆ ಅದು ಚಡ್ಬಡಿಸುತ್ತೆ. 9 ಗಂಟೆ ತಿಂಡಿ ತಿಂದು ಅಭ್ಯಾಸ ಆಗ್ಬಿಟ್ರೆ 9:15 ಆದ್ರೂ ಮೈ ಉರಿದೋಗ್ಬಿಡುತ್ತೆ. ಇನ್ನೂ ಆಗಿಲ್ವಾ, ಇನ್ನೂ ಆಗಿ ಏನ್ ಮಾಡ್ತಿದ್ದೆ, ಹಂಗೆ ಕೋಪ ಮಾಡ್ತಾರೆ. ಅಷ್ಟೇ ಅಲ್ಲ, ರುಚಿಕರವಾಗಿ ತಿಂದು ಅಭ್ಯಾಸ ಆಗ್ಬಿಟ್ಟು ಸ್ವಲ್ಪ ಸಪ್ಪೆ ಆಗ್ಬಿಟ್ಟು ಅದಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಅದು ನಾಲ್ಗೆಗೆ ಅಡಿಕ್ಷನ್ ಆಗ್ಬಿಡೋದ್ರಿಂದ ಅದು ಬಹಳ. ಅದಕ್ಕೆ ದೇಹವನ್ನ ಪೋಷಣೆ ಮಾಡಬಾರ್ದು, ದೇಹವನ್ನು ರಕ್ಷಣೆ ಮಾಡ್ಕೋಬೇಕು. ದೇಹ ಒಂದು ದೋಣಿ, ಅದು ದೋಣಿ ಹೇಗೆ ನದಿ ದಾಟಕ್ಕೆ ಸಾಧನವೋ, ಈ ದೇಹ ಈ ಸಂಸಾರದ ದಾಟಕ್ಕೆ ಒಂದು ಸಾಧನ. ಭಗವದ್ಭಕ್ತಿ ಅನ್ನುವಂತ ದೋಣಿ ಮೇಲೆ ಕೂತ್ಕೊಂಡು ಈ ದೇಹವನ್ನ ಅದ್ರ ಮೇಲೆ ನಡೆಸಿ ಅದು ತಗೊಂಡು ಭಗವಂತನ ಆ ಆಚೆ ದಾಡಕ್ಕೆ, ಆ ಮೋಕ್ಷ ಮಾರ್ಗಕ್ಕೆ ನಾವು ಹೋಗಿ ತಗೊಂಡೋಗಿ ಮುಟ್ಟಬೇಕು. ಅದು ಮಾರಿ ಹಬ್ಬ 4 ತಿಂಗಳಿಗೆ ಏನುವಾಗ ಆ ಮಾರಿ ಕೋಣಿಗೆ, ಮಾರಿ ಆಡು ಕಿರುಗಳಿಗೆ ಚೆನ್ನಾಗಿ ತಿನ್ನಿಸ್ತಾರೆ, ದಷ್ಟಪುಷ್ಟ ಮಾಡ್ತಾರೆ, ಆಮೇಲೆ ಕಡಿತಾರೆ. ಅದನ್ನ ಹಾಗೆ ದೇಹವನ್ನು ಚೆನ್ನಾಗಿ ತಿಂದು ಬೆಳ್ಬಿಟ್ಟು ಆ ಮೃತ್ಯು ಬಲಿ ಕೊಡೋದು. ಮೃತ್ಯು ದೇವತೆಗೆ ಶರೀರ ಅನ್ನುವಂತ ಕೋಣವನ್ನ ಅಥವಾ ಬಲಿ ಕೊಡೋದು. ಇದು ಮಾಡ್ಬಾರ್ದು, ಈ ತರಹ ಮಾಡ್ಬಾರ್ದು. ಯಾವತ್ತಿಗೂ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕೆ ಅನ್ನಪಾನೀಯ ಬದುಕೋಲ್ಲ.
ಅದಕ್ಕೆ ಹಾಗೆ ವಸ್ತಾದಿ ಶೀತೋಷ್ಣ ತಡ್ಕೊಂಡು ವಸ್ತ ಒಂದು ಮಾನ ಮರ್ಯಾದೆ ವಸ್ತ ಅಷ್ಟಿದ್ದು ಬಿಡ್ಬೇಕು. ಇಂಥ ಬಟ್ಟೆನೇ ಆಗ್ಬೇಕು ನನಗೆ, 1 ಮೀಟರ್ಗೆ 800 ರೂಪಾಯಿ 1000 ರೂಪಾಯಿ ಇದೆಯಲ್ಲ ಅಂಥ ಬಟ್ಟೆಗಳೇ ಬೇಕು. ಬಹಳ ಶೋಕಿ ತುಂಬಾ ಅದು ಏನೇ ಮುಚ್ಕೊಂಡು ದೇಹದೊಳಗಿರೋದು ಅದೇ, ದೇಹದೊಳಗಿರೋದು ಇನ್ನೊಂದಾಗಲ್ಲ, ಅದೇ ಗಲೀಜೆ ಆಗುತ್ತೆ ಹೊರತು ಗಲೀಜು ಮುಚ್ಚ ಬಟ್ಟೆನೇ ಹೊರತು ಬಟ್ಟೆಯೇ ಒಂದು ಇದಲ್ಲ ಏನಲ್ಲ, ಅದೊಂದು ದೇಹಕ್ಕೆ ಬೇಕಾದಂತ ಅವಶ್ಯಕ ವಸ್ತು ಅಲ್ಲ. ಏನು ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಳಕನ್ನು ನಮ್ಗೆ ತೋರಿಸ್ಬಾರ್ದು, ನಾವು ಮರ್ಯಾದೆಯಿಂದ ಬದುಕಬೇಕು. ಅದಕ್ಕೋಸ್ಕರ ಒಂದು ಬಟ್ಟೆ ಹೊರತು ಮೊಟ್ಟೆಗೆ ಅದೆಲ್ಲ ಒಂದು ಶೋಕಿನ, ಅದನ್ನೇ ಜಗತ್ತಿಗೆ ಮಣ್ಣು ಮಾಡೋದ ಅವಿವೇಕ. ಇಂದ್ರಿಯಗಳನ್ನೆಲ್ಲ ಸಂಯಮ ಕಂಟ್ರೋಲ್ ಮಾಡೋದ್ರ ಮೂಲಕವಾಗಿ ಅದನ್ನ ಶರೀರ ಪೀಡ. ಅದಕ್ಕೆ ಶಿವರಾತ್ರಿ ಬಂತು ತಿನ್ಬೇಡ ಅಂತ ಹೇಳ್ತಾರೆ, ಏಕಾದಶಿ ಬಂತು ಆದಷ್ಟು ಒಪ್ಪತ್ತು ಮಾಡು, 3 ಹೊತ್ತು ತಿಂತಿದ್ದೆ 2 ಹೊತ್ತು ಮಾಡು, 2 ಹೊತ್ತು ತಿಂತಿದ್ದೆ ಒಪ್ಪತ್ತು ಮಾಡು, ತಿನ್ಬೇಡ. ದೇಹ ನೀವು ಅದಕ್ಕೆ ಕೊಟ್ಕೊಡ್ತಾ ಇದ್ದಷ್ಟು ದೇಹ ಹೆಚ್ಚಿಕೊಳ್ಳುತ್ತೆ, ಉಬ್ಕೊಳ್ಳುತ್ತೆ, ಅದು ಇದು ಮಾಡ್ಕೊಳುತ್ತೆ. ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರೋ, ಹೇಗೆ ಅದನ್ನ ನೀವು ಟ್ರೈನ್ ಅಪ್ ಮಾಡ್ತೀರೋ ಅದು ಹಾಗೆ ಉಬ್ಕೊಳ್ಳುತ್ತೆ ದೇಹ. ನೀವು ಊಟವನ್ನು ಅಷ್ಟೇ, ಇಷ್ಟೇ ಊಟ ಮಾಡ್ತೀನಿ ಅಂತ ಶುರು ಮಾಡಿ ತುಂಬಾ ಊಟ ಮಾಡ್ತಿದ್ದವರು 3/4 ಭಾಗಕ್ಕೂ ಅರ್ಧ ಭಾಗಕ್ಕೂ ಬನ್ನಿ, ಸ್ವಲ್ಪ ದಿವಸ ಕಷ್ಟ ಆಗುತ್ತೆ. ನಾವು ಒಂದು 15-20 ಅದು ಅಡ್ಜಸ್ಟ್ ಆಗ್ಬಿಡುತ್ತೆ, ದೇಹ ಹೊಂದ್ಕೊಂಡ್ಬಿಡುತ್ತೆ, ಅದು ಸ್ವಭಾವ ದೇಹದ್ದು. ನೀವು ಹಾಗೆ ಅದನ್ನ ಹಿಗ್ಗಿಸ್ತಾ ಹೋದಷ್ಟು ಜಾಸ್ತಿ ಊಟ ಜಾಸ್ತಿ ಬೇಕು ಅನ್ನುತ್ತೆ, ನಂಗೆ ಇನ್ನೂ ಬೇಕು ಅಂತ. ಆ ಸ್ಟಮಕ್ ಇದೆ ಚೀಲ ಇದೆಯಲ್ಲ ಹೊಟ್ಟೆಗಿದು, ಅದನ್ನು ಎಷ್ಟು ನೀವು ಹಿಗ್ಗಿಸ್ತೀರೋ ಅದು ಅಷ್ಟು ಅಪೇಕ್ಷೆ ಪಡುತ್ತೆ, ಎಷ್ಟಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ತೀರೋ ಅದಕ್ಕೆ ಹೊಂದ್ಕೊಳ್ತೀರೋ. ಅದನ್ನ ನಾವು ಕಲ್ತ್ಕೋಬೇಕು. ಇಷ್ಟಿಷ್ಟೇ ಅದು ಯಾಕೆ ನಮಗೆ ಊಟ ಮಾಡಿದ್ಮೇಲೆ 10 ನಿಮಿಷಕ್ಕೆ ನಿದ್ದೆ ಬರೋಂಗಾಯ್ತು ಅಂದ್ರೆ ಊಟ ಹೆಚ್ಚಾಯ್ತು ಅಂತ. ಊಟಕ್ಕೆ ಮುಂಚೆ ಯಾವ ಲವಲವಿಕೆಯಿಂದ ಇರ್ತೀವೋ ಊಟವಾದ್ಮೇಲೂ ಅದೇ ಲವಲವಿಕೆಯಿಂದ ಇರ್ಬೇಕು, ಅವಾಗ ಊಟ ಮಾಡೋದು ಕರೆಕ್ಟ್ ಆಗಿದೆ ಅಂತ. ಅಕ್ಕೋ ಆಗಲ್ಲ, ತುಂಬಾ ಹೆಚ್ಚಾಯ್ತು ಊಟ, ಕಣ್ಣು ಎಳಿತಾ ಇದೆ, ನಿದ್ದೆ ಬರ್ತಾ ಇದೆ ಅಂದ್ರೆ ಅದು ಜಾಸ್ತಿ ಊಟ ಆಗಿದೆ, ತಮೋ ಗುಣ ಹೆಚ್ಚಾಗಿದೆ. ಒಳ್ಳೆ ಬರುತ್ತೆ. ದಾನಂ ಯಥಾಶಕ್ತಿ ಸಂವಿಭಾಗ. ದಾನ ಕೊಡು, ಅದು ಮನುಷ್ಯನಿಗೆ ಸಂಗ್ರಹ ಬುದ್ಧಿ ಇದೆಯಲ್ಲ, ಸಂಗ್ರಹ ಬುದ್ಧಿ ಮನುಷ್ಯನ ಕಂಜೆಸ್ಟ್ ಮಾಡುತ್ತೆ. ದಾನ ಇದು ಬ್ರಾಡ್ ಆಗುತ್ತೆ ಮನುಷ್ಯ. ಅದು ಭಗವಂತನ ಸ್ವಭಾವ, ಎಲ್ಲವನ್ನೂ ತ್ಯಾಗರಾಜ. ಅವನು ಎಲ್ಲವನ್ನೂ ಪ್ರಪಂಚ ಬಿಟ್ಬಿಟ್ಟ, ತಾನು ಏನು ಇಟ್ಕೊಂಡಿಲ್ಲ, ತಾನು ಆತ್ಮಾರಾಮ ಇದ್ದಾನೆ. ಹಾಗೆ ಆ ಭಗವಂತ ಅಂತ ಹೋಗ್ಬೇಕಾದ್ರೆ ಅವನ ಗುಣ ನಮ್ದಾಗ್ಬೇಕು. ಅವನ ಗುಣ ಏನೋ, ಅವನು ತ್ಯಾಗಮೂರ್ತಿ, ಅವನು ತ್ಯಾಗರಾಜ. ಹಾಗಾಗಿ ನಾವು ಕೂಡ ಅಭಿಮಾನ ಬಿಟ್ಕೊಳ್ಳೋಕ್ಕೋಸ್ಕರವಾಗಿ ಯಥಾಶಕ್ತಿ ನಮ್ಗೆ ಭಗವಂತ ಏನ್ ಸಾಮರ್ಥ್ಯ ಕೊಟ್ಟರೋ ಅದರಲ್ಲೇ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದರಲ್ಲೇ ಒಂದು 5,000 2,000 ಒಬ್ಬರಿಗೆ ಯೋಗ್ಯನಾದವನಿಗೆ, ಕಷ್ಟದವನಿಗೆ, ಒಬ್ಬರಿಗೆ ತಿನ್ನಕ್ಕೆ ಇರಲ್ಲ, ಒಬ್ಬರಿಗೆ ಔಷಧಿ ಇತ್ಯಾದಿಗಳಿರಲ್ಲ, ಬಹಳ ಇದಾಗಿರ್ತಾರೆ ಪಾಪ. ಭಗವಂತ ನನ್ಗೆ ಕೊಟ್ಟಿಯಾನೆ, ತಗೊಳಪ್ಪ, ಉಪಯೋಗಿಸ್ಪ, ನೀನು ಅನುಕೂಲ ಮಾಡ್ಕೋ, ಹುಷಾರ್ ಮಾಡ್ಕೋ, ಆರೋಗ್ಯ ಮಾಡ್ಕೋ, ಅಥವಾ ಊಟ ಮಾಡು, ತಿನ್ನು ಅಂತ ಹೇಳಿ ತಿನ್ನಕ್ಕೆ ಇದ್ದವರು ತಿನ್ನಕ್ ಕೊಡೋದು, ಆರೋಗ್ಯಕ್ಕೆ ಅನುಕೂಲ ಇದ್ದವರಿಗೆ ಔಷಧಿ ಮಾತ್ರ ತಂದು ಕೊಡೋದು, ಏನೋ ಒಂದು ಸಹಾಯ ಮಾಡ್ಬೋದು, ದಾನ ಮಾಡೋದು ಯಥಾಶಕ್ತಿ. ಅದಕ್ಕೆ ಈ ಇದ್ದದ ಕೊಟ್ಬಿಡು ಅಂತ ಇಲ್ಲ ಭಗವಂತ. ಯಥಾಶಕ್ತಿ ಅಂದ್ರೆ ನಮಗೆ ಏನ್ ಸಾಮರ್ಥ್ಯ ಇದೆಯೋ, ಎಷ್ಟು ಕೊಡಬಹುದು, ನಮ್ಮ ಸಂಸಾರಕ್ಕೆ ಎಷ್ಟು ಕೊಟ್ಟರು ದ್ರೋಹ ಆಗಲ್ವೋ ಅಷ್ಟು ಕೊಟ್ಟರು ಮಾಡ್ಬೇಕು. ಸಂಸಾರಕ್ಕೆ ದ್ರೋಹ ಮಾಡ್ಕೋಬಾರ್ದು, ಕೊಡೋದ್ರಿಂದ ನಮ್ಮ ಸಂಸಾರಕ್ಕೆ ದ್ರೋಹ. ಸಾಲ ಸೋಲ ಮಾಡ್ಕೊಂಡು ದಾನ ಮಾಡಕ್ ಹೋಗ್ಬಾರ್ದು, ತುಂಬಾ ತಪ್ಪದು. ಸಾಲ ಮಾಡಿದ್ರೆ ಕೊಟ್ಬಿಡ್ತೀನಿ ಆಮೇಲೆ ತೀರ್ಸ್ಕೊಡ್ತೀನಿ ಅಂದ್ರೆ ಅದು ಖಂಡಿತ ದಾನ ಅಲ್ಲ, ಅದು ಅಪಚಾರ. ಹಾಗಾಗಿ ನಮಗೆ ನಮ್ಮ ಶಕ್ತಿಗೆ ನೀವು 1 ರೂಪಾಯಿ ಕೊಡು, 10 ರೂಪಾಯಿ ಕೊಡುವ ನಿನ್ನ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅಂದ್ರೆ ಮುಖ್ಯವೇ ಹೊರತು ಎಷ್ಟು ಕೊಡ್ತಾ ಇದೆಯಾ ಮುಖ್ಯ ಅಲ್ಲ. ನಿನ್ನ ಕೊಡುವಾಗ ನಿನ್ನ ಔದಾರ್ಯ, ನಿನ್ನ ಪ್ರೇಮ, ನಿನ್ನ ಸಹಜತೆ ಏನಿದೆ ಅದು ಇಂಪಾರ್ಟೆಂಟ್ ಹೊರತು ತುಂಬಾ ಕೊಟ್ಬಿಟ್ಟು ಅದನ್ನ ಭಾರಿ ಹೆಚ್ಚು, ಅಲ್ಪ ಕೊಟ್ಟ ಕಮ್ಮಿ ಹಾಗೆ ಮಾಡಕ್ ಬರಲ್ಲ, ಆ ರೀತಿ ವಿಭಾಗ ಮಾಡಕ್ ಬರಲ್ಲ. ಕೊಡುವಾಗ ಅವ್ರ ಮನಸ್ಸಿನ ಸ್ವಭಾವ ಯಾವ ರೀತಿ ಪ್ರೇಮದಿಂದ, ಒಂದು ಔದಾರ್ಯದಿಂದ, ಸತ್ಪಾತ್ರಕ್ಕೆ ಸದ್ವಿನಿಯೋಗವಾಗಲಿ ಅಂತ ಹೇಳಿ ಕೊಡೋದಿದೆಯಲ್ಲ, ಅದು ಒಳ್ಳೆ ದಾನ. ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಭಗವಂತ ಹೇಳ. ಹಾಗಾಗಿ ಯಥಾಶಕ್ತಿ ಸಂವಿಭಾಗ. ನಿಮ್ಮ ಶಕ್ತಿ ಅನತಿಕ್ರಮ್ಯ ಯಥಾಶಕ್ತಿ, ನಿಮ್ಮ ಸಾಮರ್ಥ್ಯವನ್ನ ಮೀರದೆ ಅತಿಯಾಗಿ ಮಾಡದೆ ಕೊಡೋದು ದಾನ. ಯಶಃ ಧರ್ಮ ನಿಮಿತ್ತ ಕೀರ್ತಿ. ಯಶಸ್ಸಿಗೆ ಪುಣ್ಯವನ್ನು ಮಾಡದಿಂದ ಬಂದಂತಹ ಫೇಮಸ್. ರಾವಣ ಬಂದ ಕೀರ್ತಿ ಇದೆಯಲ್ಲ ಅದಕ್ಕೆ ಯಶಸ್ಸಲ್ಲ. ಅವ್ರಿಗೆ ಏನಕ್ಕೇನ ಪ್ರಕಾರ ಪ್ರಸಿದ್ಧ ಪುರುಷೋಭವ ಅಂತಾರೆ, ಅದು ತಪ್ಪೋದು. ದುರ್ಯೋಧನ ಬಂದ ಕೀರ್ತಿ, ರಾವಣನ ಬಂದ ಕೀರ್ತಿ ಅಲ್ಲ,
ಅಪಕೀರ್ತಿ ಅದು. ಸೀತಾಪಹಾರ ಮಾಡಿ ರಾವಣನಿಗೆ ಕೆಟ್ಟಗೆ ಹೆಸರು ಬಂತಲ್ಲ, ಆ ಕೀರ್ತಿಯನ್ನ. ಅದಕ್ಕೆ ಧರ್ಮ ನಿಮಿತ್ತ ಪುಣ್ಯ ನಿಮಿತ್ತವಾಗಿ ಒಂದು ಮನುಷ್ಯ ಇವನು ಅಪೇಕ್ಷೆ ಪಟ್ಟಿರೋಲ್ಲ, ಸಹಜವಾಗಿ ಪುಣ್ಯ ನಿಮಿತ್ತ ಜನ ಇದು ಮಾಡ್ತಾರೆ. ಮೋದಿ ಬಗ್ಗೆ ಜನರಿಗೆ ಒಳ್ಳೆ ಭಾವನೆ ಇದೆ, ಪುಣ್ಯಾತ್ಮ, ದೇಶಾಭಿಮಾನಿ, ತುಂಬಾ ಚೆನ್ನಾಗಿದೆ, ತುಂಬಾ ಇದು ಮಾಡ್ತಿದ್ದಾನೆ, ಬಹಳ ಇದು ಮಾಡ್ತಿದ್ದಾನೆ. ಅವನಿಗೆ ಕರೋನಾ ಬಂದು ದೈವಾತ್ ಆಗಿರ್ತಂದಾಗೆ ಪಾಪ ಅವನೇನ್ ಮಾಡಕ್ಕಾಗಲ್ಲ. ಆದ್ರೂ ಇಂಥ ದೇಶವನ್ನ ಒಂದ್ ರೀತಿ ತೂಗಿಸ್ಕೊಂಡು ಹೋಗಿ ನಡೆಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಪಕ್ಷಪಾತವಿಲ್ಲದೇನೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದೇನಿದೆ, ಅದು ಬಹಳ ದೊಡ್ಡ ಗುಣ. ಅದು ಸಹಜವಾಗಿ ಜನರಿಗೆಲ್ಲ ಅವನ ಬಗ್ಗೆ ಒಂದು ಗೌರವ ಬರುತ್ತೆ, ಒಂದು ಪ್ರೇಮ ಬರುತ್ತೆ, ಅಭಿಮಾನ ಬರುತ್ತೆ ನಮ್ಮವನು ಅಂತ. ಹಾಗೆ ಯಾವ ಮನುಷ್ಯ ಸ್ವಾರ್ಥವನ್ನು ಬಿಟ್ಟು ಜನರಿಗೋಸ್ಕರವಾಗಿ ತನ್ನ ಒಂದು ಡಿವೋಟ್ ಮಾಡ್ತಾನೋ ಅಥವಾ ತನ್ನ ಚಾರಿಟಿ, ಅದು ಒಳ್ಳೆ ಕೀರ್ತಿ ಬರುತ್ತೆ. ಈ ಧರ್ಮ ನಿಮಿತ್ತವಾದಂತಹ ಕೀರ್ತಿ ಏನಿದೆ ಅದು ಕೂಡ ನನ್ನ ನಿಮಿತ್ತವಾಗಿ ಬರುತ್ತೆ. ಆಯಶಸ್ತು ಅಧರ್ಮ ನಿಮಿತ್ತ ಅಕೀರ್ತಿ. ಅಧರ್ಮ ನಿಮಿತ್ತ ಅಕೀರ್ತಿ. ಆಯಶಸ್ಸು ಅಂದ್ರೆ ಅಧರ್ಮ ನಿಮಿತ್ತವಾಗಿ, ಪಾಪ ನಿಮಿತ್ತವಾಗಿ ಬರುವಂತಹ ಅಕೀರ್ತಿ, ಕೆಟ್ಟದ್ದು. ಅಯ್ಯೋ, ಹತ್ಯೆ ಮಾಡಿದಾಗ, ಅತ್ಯಾಚಾರ ಮಾಡಿದಾಗ, ಕೊಲೆ ಮಾಡಿದಾಗ, ಅಥವಾ ಬೇರೆ ಕಳ್ತನ ಮಾಡಿದಾಗ ಮನುಷ್ಯನಿಗೆ ಕೆಟ್ಟ ಹೆಸರು, ಪಾಪದ ಫಲವಾಗಿ ಬರುತ್ತೆ. ಅದು ಭಗವದ್ ನಿಮಿತ್ತ ತೋರೋದು, ಅದು ಅದಕ್ಕೆ ಭಗವಂತನೇ ಕಾರಣ. ಅವನ ಬುದ್ಧಿಗೆ ಅದಕ್ಕೆ ಪ್ರೇರಣೆ ಕೊಟ್ಟು ಮಾಡ್ತಾರೆ ಅಷ್ಟೇ. ಭವಂತಿ ಭಾವಾಃ ಯಥೋಕ್ತಾಃ ಬುದ್ಧ್ಯಾದಯಃ ಭೂತಾನಾಂ ಪ್ರಾಣಿನಾಂ ಮತ್ತ ಏವ ಈಶ್ವರಾತ್ ಪೃಥಗ್ವಿಧಾಃ ನಾನಾವಿಧಾಃ ಸ್ವಕರ್ಮಾನುರೂಪೇಣ. ನೋಡಿ, ಭಾಷ್ಯಕಾರರು ಅವರವರ ಕರ್ಮಾನುರೂಪವಾಗಿಯೇ ಬರೋದು. ಅದು ಆತ್ಮ ಚೈತನ್ಯಕ್ಕೆ ವಿಷಯವಾಗಿ ತೋರೋದನ್ನೇ ನನ್ನಿಂದ ಉಂಟಾಗ್ತಾ ಇದೆ ಅಂತ ಇದ್ದೇನೆ ಹೊರತು ಅವನು ಯಾರಿಗೂ ಉಂಟು ಮಾಡಲ್ಲ. ಯಾರನ್ನು ಕಳ್ತನ ಮಾಡಿಸೋಲ್ಲ, ಅತ್ಯಾಚಾರ ಮಾಡಿಸೋಲ್ಲ, ಕೊಲೆ ಮಾಡಿಸೋಲ್ಲ ಪರಮಾತ್ಮ. ಆದ್ರೆ ಯಾರ್ಯಾರು ತಮ್ಮ ಕುಬುದ್ಧಿಯಿಂದ, ದುಷ್ಟ ಬುದ್ಧಿಯಿಂದ ಏನ್ ಮಾಡ್ತಾರೋ ಅದಕ್ಕೂ ಪರಮಾತ್ಮನೇ ಸಾಕ್ಷಿಯಾಗಿ ನೋಡ್ತಾ ಇರ್ತಾನಾದ್ರಿಂದ ಅವನು ಮಾಡಿಸ್ದ ಅಂತ ಆರೋಪಿತ ಕರ್ಸತ್ವ. ಅವನು ಮಾಡೋದು ಅಂತ ಹೇಳಿ ಕುಂಬಾರ ಮಡಕೆ ಮಾಡುವ ಹಾಗೇನೆ ಅವ್ರಿಗೂ ಕೊಲೆ ಮಾಡಿಸಿ ಪ್ರೇರಣೆ ಮಾಡ್ತಾನೆ, ಅತ್ಯಾಚಾರ ಮಾಡಿ ಹಾಗಲ್ಲ ಅನ್ಕೊಂಬಾರ್ದು. ಅದೆಲ್ಲ ಅವರವರ ಕಾಮದಿಂದ, ಆಸೆಯಿಂದ ಮಾಡ್ತಾರಲ್ಲ, ಆ ಟೈಮಲ್ಲೂ ಕೂಡ ಆತ್ಮ ಚೈತನ್ಯದ ಒಂದು ಸಹಾಯ, ಅನುಕೂಲತೆ ಇದ್ದೇ ಇರುತ್ತೆ. ಅರಿವಿನ ಸಹಾಯ, ಚೈತನ್ಯದ ಸಹಾಯವಿಲ್ಲದೆ ಯಾವ ಕೆಲಸವನ್ನು ಯಾರಿಗೂ ಮಾಡೋಕ್ಕಾಗಲ್ಲ ಅನ್ನೋದನ್ನ ಇಟ್ಕೊಂಡೆ ನನ್ನಿಂದ ಎಲ್ಲರಿಗೂ ಎಲ್ಲವೂ ಉಂಟಾಗ್ತಾ ಇದೆ ಅಂತ ಇದ್ದಾನೆ ಹೊರತು ನೇರಾಗಿ ಅವನೇ ನೀನು ಕೊಲೆ ಮಾಡು, ನೀನು ಅತ್ಯಾಚಾರ ಮಾಡು, ನೀನು ಕಳ್ತನ ಮಾಡು ಅಂತ ಹೇಳೋದು, ನೀನು ಯಜ್ಞ ಮಾಡು, ನೀನು ಪೂಜೆ ಮಾಡು, ನೀನು ದಾನ ಮಾಡು, ಹಾಗೆ ಹೇಳ್ತಾ ಇಲ್ಲ ಪರಮಾತ್ಮ. ಯಾರ ತಾನು ಏನನ್ನು ನೇರಾಗಿ ತಾನು ಮಾಡ್ತಿಲ್ಲ. ಯಾರ್ಯಾರು ಏನೇನು ಮಾಡ್ತಿರ್ತಾರೋ ಅವರವರಿಗೆ ಅದಕ್ಕೆ ಅವನು ಅನುಕೂಲವಾಗಿ ಅವನ್ನ ನಡ್ಕೊಳ್ತಾನೆ. ಅದನ್ನ ಅವನು ನಾನೇ ಮಾಡಿದೆ ಅಂತ ಇದ್ದಾನೆ ಅಷ್ಟೇ ಹೊರತು ಸೂರ್ಯ ಕಳ್ತನ ಮಾಡಿಸ್ತಾನೆ, ಯಜ್ಞಯಾಗ ಮಾಡಿಸ್ತಾನೆ, ಪೂಜೆ ಪುರಸ್ಕಾರ ಮಾಡಿಸ್ತಾನೆ, ಅತ್ಯಾಚಾರ ಮಾಡಿಸ್ತಾನೆ. ಸೂರ್ಯ ಏನ್ ಮಾಡಿಸ್ತಾನೆ? ಸೂರ್ಯನ ಬೆಳಕಲ್ಲಿ ನಡೆಯುತ್ತೆ ಎಲ್ಲ ಕ್ರಿಯೆಯು. ಅದೇ ಸೂರ್ಯ ಮಾಡಿದೆ ಅಂದ್ರೆ ಇಲ್ಲೇನೋ ವಾಚ್ ಗೀಚ್ ಕದಿಯೋರು ಅಥವಾ ಮೊಬೈಲ್ ಕದಿಯೋರು, ಅಂಗಡಿ ಕದಿಯೋರು ಬೆಳಕಲ್ಲಿ ಏನೋ ಕದ್ಕೊಂಡು ಹೋಗ್ತಾರಪ್ಪ. ಸೂರ್ಯ ಬೆಳಕು ಕೊಟ್ಟಿದ್ದಕ್ಕೆ ಅವ್ರು ಕದ್ಕೊಂಡು ಹೋದ್ರೆ ಅವ್ನಿಗೆ ಕಾಣಿಸ್ದೇ ಹೋದ್ರೆ ಕದೀತಿರ್ಲಿಲ್ಲ. ಅಂದ್ರೆ ಸೂರ್ಯ ಕದಿಸ್ತಾ ಅಂತಂದ್ರೆ ಹೌದು, ಸೂರ್ಯನ ಬೆಳಕಿಂದ ಕಂಡದ್ರಿಂದ ಕದ್ದಿದ್ದ ನಿಜ. ಅದು ಸೂರ್ಯನಿಗೆ ಅದು ದೋಷ ಇಲ್ಲಪ್ಪ. ಪಾಪಕರ್ಮದ ಉತ್ತೇಜನ ಮಾಡ್ತಾರೆ. ಪಾಪಕರ್ಮ ಅಷ್ಟೇ, ಇವರ ಕಾಮದಿಂದ ಪಾಪಕರ್ಮ ಪ್ರೇರಣೆ ಆಗುತ್ತೆ. ಆ ಎಲ್ಲಾ ಸಮಯದಲ್ಲೂ ಆತ್ಮ ಚೈತನ್ಯ ಅದಕ್ಕೆ ಸಪೋರ್ಟ್ ಇದಾಗಿ ಬೆಳ್ತಾನೆ ಇರುತ್ತೆ. ಅದನ್ನೇ ನಾನು ಮಾಡಿಸ್ತಾ ಇದ್ದೀನಿ ಅಂತಿರೋದೇ ಹೊರತು ನೇರಾಗಿ ನಾನೇ ನೀನ್ ಮಾಡಯ್ಯ ಅದನ್ನ ಅಂತ ಹೇಳ್ತಾ ಇದ್ದಾನೆ ಅರ್ಥ ಅಲ್ಲ. ಹಾಗೆ ನಾದತ್ತೆ ಕಶ್ಚಿತ್ ಪಾಪಂ ನಶೀವ ಸುಕೃತಂ ವಿಭು. ಪರಮಾತ್ಮ ಯಾರತ್ತಾರು ಒಳ್ಳೇದನ್ನು ಮಾಡ್ಸಲ್ಲ, ಕೆಟ್ಟದನ್ನು ಮಾಡ್ಸಲ್ಲ. ಯಾರ್ಯಾರು ಏನೇನು ಒಳ್ಳೇದನ್ನು ಮಾಡಿದ್ರು ಅದಕ್ಕೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ, ಕೆಟ್ಟದನ್ನು ಮಾಡಿದ್ರು ತಾನು ಸಾಕ್ಷಿಯಾಗಿ ನೋಡ್ತಿರ್ತಾನೆ. ಅದು ಒಳ್ಳೇದನ್ನು ಮಾಡಿದವರಿಗೆ ಒಳ್ಳೆ ಫಲ ಅವನ ಅನುಗ್ರಹದಿಂದ ಆಗುತ್ತೆ. ಕೆಟ್ಟದನ್ನು ಮಾಡಿದವರಿಗೆ ಆ ಕೆಟ್ಟ ಕರ್ಮದ, ಪಾಪ ಕರ್ಮದ ಫಲ ಬರುತ್ತಲ್ಲ, ಅದು ಅವ್ರ ಸವಿಸಕ್ಕೋಸ್ಕರ ಅವ್ರಿಗೆ ಆ ಫಲ ಅವನೇ ಕೊಡ್ತಾನೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಮೇಲೆ ಅದೇನೋ ಒಂದು ಕೆಟ್ಟ ಫಲ ಆಗುತ್ತಲ್ಲ, ಆ ಫಲ ಯಾತಕ್ಕಾಗುತ್ತೆ ಹೇಳಿ? ಆ ಪಾಪಕರ್ಮ ಸವಸಕ್ಕೋಸ್ಕರ ಆಗುದು. ಸವಸೋದು ಬರುವಂತ ಅನುಗ್ರಹವೇ ಅದು. ಮತ್ತೆ ಮಾಡಿ ಮಕ್ಕಳು ಸವಿಸ್ತಾನೆ ಇರ್ತಾನೆ, ತೊಳಿತಾನೆ ಇರ್ತಾನೆ. ಇವಾಗ ಮಕ್ಕಳು ಮನೇಲಿ ಆಟ ಆಡ್ತಾರೆ, ತುಂಬಾ ಗಲೀಜು ಮಾಡ್ತಾರೆ. ತಾಯಿ ಮತ್ತೆ ದಿನ ತೆಗೆದ್ಬಿಟ್ಟು ಗುಡಿಸಿ ಒರೆಸಿ ಮಾಡ್ತಾನೆ ಇರ್ತಾರೆ. ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಳೆಯಕ್ಕೆ ಹೋಗ್ಬೇಕು ಮಕ್ಕಳಿಗೆ.
ತಾಯಿ ಆದವಳು ಆ ಮಕ್ಕಳು ಮಾಡಿದಂತ ಚೇಷ್ಟೆಯನ್ನೆಲ್ಲ ಆಟ ಸಾಮಾನು ಅದೆಲ್ಲ ಬಿಟ್ಟು ಹೋಗಿರ್ತಾರೆ, ಅದೆಲ್ಲ ತೆಗೆದಿಡ್ತಾಳೆ, ಬುಟ್ಟಿ ತೆಗೆದಿಟ್ಬಿಟ್ಟು ಆಮೇಲೆ ಗುಡಿಸಿ ಇನ್ನೂ ಗಲೀಜಾಗಿ ಒರೆಸ್ಬಿಟ್ಟು ಇರ್ತಾರೆ. ಮತ್ತೆ ಸಂಜೆ ಮಾಡ್ಬೋದು ಮಕ್ಕಳು ಅಂತ ಹೇಳ್ಬಿಟ್ಟು ಇವಾಗ ಮಾಡದೇ ಇರೋಕ್ಕಾಗುತ್ತೋ? ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಸ್ವಭಾವ ಮಾಡುದು, ನಮ್ಮ ಸ್ವಭಾವ ಮಾಡುದು. ಹಾಗೆ ಭಗವಂತನ ಸ್ವಭಾವ ಎಲ್ಲದಕ್ಕೂ ಸಮಾನವಾಗಿ ಇದ್ಕೊಂಡು ಬೆಳಗ್ತಾ ಇರ್ತಾನೆ. ಯಾರ್ಯಾರು ಏನೇನು ಮಾಡಿದ್ರು ಕೂಡ ಅದರ ಫಲವನ್ನು ಅವರೇ ಅನುಭವಿಸೋದು. ಅದು ಆತ್ಮ ಚೈತನ್ಯ ಸಾಕ್ಷಿಗೆ ವಿಷಯವಾಗಿಯೇ ಅನುಭವಿಸ್ತಾ ಇರ್ತಾರೆ. ಪುಣ್ಯಕರ್ಮದ ಫಲವನ್ನು ಪುಣ್ಯಕರ್ಮ ಫಲ ಮುಗಿಸೋಕ್ಕೋಸ್ಕರ ಅನುಭವಿಸ್ತಾ ಇರ್ತಾರೆ. ಪಾಪಕರ್ಮದ ಫಲವನ್ನು ಪಾಪಕರ್ಮ ಮುಗಿಸೋಕ್ಕೋಸ್ಕರ ಅನುಭವಿಸ್ತಾ ಇರ್ತಾರೆ. ಅದೇ ಒಂದು ಅನುಗ್ರಹ, ಪರಮಾತ್ಮ ಕಾರುಣ್ಯ. ಈ ಪುಣ್ಯ ಕರ್ಮ ಫಲವೂ ಪರ್ಮನೆಂಟ್ ಅಲ್ಲ, ಪಾಪಕರ್ಮವೂ ಫಲವೂ ಪರ್ಮನೆಂಟ್ ಅಲ್ಲ. ಅವನೊಬ್ಬನೇ ಒಳ್ಳೆಯ ಕರ್ಮ ಮಾಡೋಕು ಪಾಪಕರ್ಮ ಮಾಡೋಕು ಅವನವನ ಅಂತಃಕರಣ, ಮನಸ್ಕಾರಣ, ಸಂಸ್ಕಾರ ಕಾರಣ. ಹೌದು, ಅವನು ಏನ್ ಸಂಸ್ಕಾರ ಹೊಂದಿರ್ತಾನೋ ಆ ಪರಿಸರದಿಂದ, ಆ ಜನದಿಂದ, ಆ ಸಂಸ್ಕಾರದಿಂದ ಅವನಿಗೆ ಯಾವ ಭಾವನೆ ಬರುತ್ತೋ ತಕ್ಕಾಗಿ ಮಾಡ್ತಿರ್ತಾನೆ. ಕೆಟ್ಟ ಸಂಸ್ಕಾರ ಅಂದ್ರೆ ಕೆಟ್ಟ ಕರ್ಮ ಮಾಡ್ತಾನೆ. ಏನ್ ಮಾಡ್ತಾರೆ? ಸಂಸ್ಕಾರ ಬೆಳೆಸ್ಕೋಬೇಕು. ಒಳ್ಳೆ ಸಜ್ಜನರ ಮಧ್ಯದಲ್ಲಿ ಇದ್ದು ಮಹಾತ್ಮರ ಜೊತೆಲಿ ಇದ್ರೆ ಒಳ್ಳೆ ಸಂಸ್ಕಾರ ಬೆಳೆಯುತ್ತೆ. ದುಷ್ಟರ ಜೊತೆ ಹೋದ್ರೆ, ದುಷ್ಟ ಸಹವಾಸ ಮಾಡಿದ್ರೆ ಅಲ್ಲಿ ಪಾಪದ ಬೆಳೆಯುತ್ತೆ. ಜನ್ಮ ಅಂದ್ರೆ ಯಾವ್ದೋ ಪುಣ್ಯ ಮಾಡಿದ್ರು, ಅದು ಈ ಜನ್ಮದಲ್ಲಿ ಏನೋ ಮನಃಪೂರ್ವಕ ಕೆಟ್ಟ ಕರ್ಮ ಮಾಡಿದ್ರು, ಜನ್ಮಾಂತರ ಮಾಡೋದು ಯಾವುದೋ ಪುಣ್ಯ ಕರ್ಮ ಅದು ಎಸ್ಕೊಂಡ್ಬಿಟ್ಟು ಸಪ್ತರ್ಷಿಗಳನ್ನ ಭೇಟಿ ಮಾಡಿಸಿ ಕರ್ಮ ಬಿಟ್ರು, ತಿರ್ಕೊಂಡ್ಬಿಟ್ರು. ಹಿಂಗಾಗುತ್ತೆ. ಎಷ್ಟೋ ಮಹಾಸಂತರ ಕಥೆ ಎಲ್ಲ ಹಾಗೆ ಇದೆ. ಸೂರ್ಯದಾಸ ಕಥೆ, ವಾಲ್ಮೀಕಿ, ತುಳಸಿದಾಸರು ಅವ್ರು ಹಾವು ಹಿಡ್ಕೊಂಡು ಹೆಂಡತಿನ ಹೋಗಿದಂತೆ, ಹೊಳೆ ದಾಟ್ಕೊಂಡು ಹೋಗಿದ್, ಹೆಣ ಮೇಲೆ ಕೂತು ಹೊಳೆ ದಾಟ್ಕೊಂಡು ಹೋಗಿದಂತೆ. ಏನೇನೋ ಕಥೆ ಹೇಳ್ತಾರೆ. ಹೆಂಡತಿ ಒಂದೇ ಮಾತಾಡಿದ್ರು, ನನ್ ಮೇಲೆ ಇಟ್ಟಂತ ಪ್ರೇಮದ ಒಂದು ಕಾಲು ಭಾಗ ಪ್ರೇಮ ರಾಮನ ಇಟ್ಟಿದ್ದೆ, ಉದ್ಧಾರ ಆಗ್ಬಿಡ್ತಿದ್ದಲ್ರಿ, ಏನ್ರಿ ಹೀಗೆ ನಾನು ಕೈ ಮುಗಿದ್ಬಿಟ್ಟು ನೀನೇ ನನ್ನ ಗುರು ಅಂತ ಹೋಗೋಗ್ಬಿಟ್ರು. ಮತ್ ಬರ್ಲೇ ಇಲ್ಲ ಹೆಂಡತಿ ನೋಡಕು. ನೋಡಿ ನಿಮಿತ್ತ ಭಗವಂತ ಹೇಗೆ ಇಟ್ಕೊಟ್ಟ ಅಂದ್ರೆ ಇಷ್ಟೇ ನಿಮಿತ್ತ. ಅವ್ರು ಹೇಳಿದಷ್ಟೇ, ಇಷ್ಟು ಈ ಮಧ್ಯರಾತ್ರಿಯಲ್ಲಿ ನನ್ಗೋಸ್ಕರ ಒದ್ದಾಡ್ಕೊಂಡು ನದಿ ದಾಟ್ಕೊಂಡು ಹಾವು ಹಿಡ್ಕೊಂಡು ಮೇಲೆ ಹತ್ತಿ ಇಷ್ಟು ಬಂದಲ್ಲ. ಈ ಪ್ರೇಮದ ಕಾಲು ಭಾಗ ಪ್ರೇಮ ರಾಮನ ಇಟ್ಕೊಂಡಿದ್ರೆ ಇನ್ನು ಉದ್ಧಾರ ಆಗ್ಬಿಡ್ತಿದ್ರಲ್ಲ ಅಂತ ಅಂದ್ರಪ್ಪ. ಹೌದಲ್ವೇ ಅಂತಂದ್ರು. ಅವ್ನು ನಿಜ ಅನ್ನಿಸ್ತು, ಕರೆಕ್ಟ್ ಅನ್ನಿಸ್ತು. ಹೊರಟೋದ್ರು. ಮತ್ತೆ ಹೆಂಡತಿ ಮುಖ ನೋಡ್ಲಿಲ್ಲ, ಬರ್ಲೂ ಇಲ್ಲ. ಏನೋ ನಿಮಿತ್ತ ಮಾಡ್ಕೊಂಡು ಬರುತ್ತೆ ಪುಣ್ಯಕರ್ಮ. ಟರ್ನಿಂಗ್ ಪಾಯಿಂಟ್. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಎಲ್ಲೋದ್ವಾ ಬರ್ಲಿ ಕೂತ್ಕೊಳ್ಳೆ. ಯಾಕೆ ಪಾಠ ಕೇಳ್ಬಾರ್ದ? ಪಾಠ ಕೇಳ್ಬಾರ್ದ? ಅವರು ಮೊಬೈಲ್ ಫೋನ್ ಬರ್ತಾ ಇರುತ್ತಾ? ಬಂದ ಡಿಸ್ಟರ್ಬೆನ್ಸ್ ಇದೆ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರಃ ಮನವಃ ತಥಾ ಮದ್ಭಾವಾಃ ಮಾನಸಾಃ ಜಾತಾಃ ಯೇಷಾಂ ಲೋಕೆ ಇಮಾಃ ಪ್ರಜಾಃ. ಹಿಂದೆ ಪೂರ್ವದ ಹಿಂದೆ ಸೃಷ್ಟಿ ಆರಂಭದಲ್ಲಿ ಸಪ್ತ ಮಹರ್ಷಿ 7 ಜನ ಮಹರ್ಷಿಗಳನ್ನ, ಭೃಗಾದಿಗಳನ್ನ, ಭೃಗು, ನಭಸ್ವ, ವಿವಸ್ವತ, ಸುಧಾಮ, ವಿರಜ, ಪ್ರತಿರಾಮ, ಸಹಿಷ್ಣು ಅಂತ ಚಾಕ್ಷುಷ ಮನ್ವಂತರದ ಋಷಿಗಳು ಅಂತ ಕೊಟ್ಟಿದ್ದಾರೆ ಸ್ವಾಮಿ. ಭೃಗು, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕೃತು, ವಸಿಷ್ಠ ಇವರು ಅಂತ ಕೆಲವು ನಾರಾಯಣಿಯಲ್ಲಿ ಅಂತೆ. ಪ್ರವೃತ್ತಿ ಧರ್ಮಕ್ಕೆ ಇವು ಯಾರೋ ಪೂರ್ತಿ ಧರ್ಮ ಕಾಣುವ, ನಿವೃತ್ತಿ ಧರ್ಮ ಕಾಣುವ. ಬಟ್ ಭೃಗ್ವಾದಿ ಸಪ್ತ ಮಹರ್ಷಿಗಳನ್ನು ನಾನೇ ನನ್ನ ಮನಸ್ಸಿಂದ ಉಂಟು ಮಾಡಿದೆ. ಹಾಗೆ ಚತ್ವಾರೋ ಮನವಃ, ಸ್ವಯಂಭೂಮನ, ರಹಿಷಮನ, ಔತ್ರಿಮನ, ತಾಮಸಮನ ಅಂತ 14 ಮನು ಇದೆ. 4 ಮನುವನ್ನೇ ವಿಶೇಷ ಬನ್ನಿ. 14 ಮನುವಲ್ಲಿ 4 ಉಪಲಕ್ಷಣ ತಗೊಂಡಿದೆ ಅನ್ಕೋಬೇಕು. ಚತ್ವಾರೋ ಮನವಃ ಅಂದ್ರೆ 4 ಅರ್ಥ ಅಲ್ಲ. ಫಾರ್ ಎಕ್ಸಾಂಪಲ್ ಆಗಿ 4 ತಗೊಂಡಿದ್ದಾರೆ. ಆ ಮನುಗಳನ್ನು ನಾನೇ ಸೃಷ್ಟಿ ಮಾಡಿದ್ದು, ಭೃಗ್ವಾದಿ ಮಹರ್ಷಿಗಳನ್ನು ನಾನೇ ಸೃಷ್ಟಿ ಮಾಡಿದ್ದು. ಮತ್ತು ಎಲ್ಲ ಯೇಷಾಂ ಲೋಕ ಇಮಾ ಪ್ರಜಾ, ಯಾವ ಆ ಮನುಗಳ ಮತ್ತು ಸಪ್ತ ಮಹರ್ಷಿಗಳ ಮಕ್ಕಳ ಈ ಎಲ್ಲಾ ಪ್ರಜೆಗಳು, ಇಮಾ ಪ್ರಜಾ, ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲಾ ಪ್ರಜೆಗಳು ಮನ್ವಾದಿ ಚತುರ್ದಶ ಮನ್ವಾದಿ ಮನುಗಳ ಮತ್ತು ಭೃಗು ಮುಂತಾದ ಋಷಿಗಳು ಮಾನಸಿಕ ಸೃಷ್ಟಿ, ಋಷಿಗಳಿಂದ ಮುಂದಕ್ಕೆ ಮೈಥುನ ಸೃಷ್ಟಿ. ಸ್ನೇಹನ
ಸ್ನೇಹನ ಹಾ ಬಮ್ಮ ಅವರೆಲ್ಲರೂ ಕೂಡ ಲೋಕದ ಎಲ್ಲಾ ಪ್ರಜೆಗಳು ಅವರಿಗೇ ಸೇರಿದವರೇ, ಅವರಿಂದಲೇ ಉಂಟಾದವರು. ಅವರನ್ನು ನಾನು ಉಂಟು ಮಾಡಿ ಅವರಿಂದ ಎಲ್ಲಾ ಲೋಕದ ಪ್ರಜೆಗಳು ಉಂಟಾಗಿದ್ದಾರೆ. ಅರ್ಥಾತ್ ನಾನೇ ಎಲ್ಲಾ ಪ್ರಜೆಗಳು ಕಾರಣ ಅಂತ ಹೇಳ್ತಾ ಇದ್ರು. ಮೂಲತಃ ನಾನೇ ಕಾರಣ, ಅವಾಂತರವಾಗಿ ಅವರು ಕಾರಣವಾಗಿದ್ದಾರೆ. ಕಿಂಚ ಮಹರ್ಷಯ ಸಪ್ತ ಭೃಗ್ವಾದಯ ಕಿಂಚ ಮಹರ್ಷಯ ಸಪ್ತ ಭೃಗ್ವಾದಯ ಪೂರ್ವೇ ಅತೀತ ಕಾಲ ಸಂಬಂಧಿನಃ ಪೂರ್ವೇ ಅತೀತ ಕಾಲ ಸಂಬಂಧಿನಃ ಚತ್ವಾರಃ ಮನವಃ ಚತ್ವಾರಃ ಮನವಃ ತಥಾ ಸಾವರ್ಣಾಃ ಇತಿ ಪ್ರಸಿದ್ಧಾಃ. ಆವರಣಃ ಇತಿ ಪ್ರಸಿದ್ಧಾಃ. ಸಾವರ್ಣದಲ್ಲೂ ದಕ್ಷ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ ಬೇರೆ ಇದೆ. ಅದು 4 ಜನ ಮಾತ್ರ ಫಾರ್ ಎಕ್ಸಾಂಪಲ್ ಅಂತ ತಗೊಳ್ತಾ ಇದ್ದಾರೆ. ಆವರಣಿ ಅಂತ. ಆ ಮನ್ಮಂತ್ರದ ಮನುಗಳಿಗೆ ಸಾವರ್ಣಿ ಮಂತ್ರ, ಅದಕ್ಕೆ ಸಮಾನವಾದಂತಹ ಮಂತ್ರ ಅಂತ. ಸಾವರ್ಣಿ ವಿಶೇಷಾರ್ಥ ಏನಿಲ್ಲ. ರುದ್ರ ಸಾವರ್ಣಿ, ಮನ್ಮದಾವರ್ಣಿ ಅಂತೇಳಿ ಆ ಪ್ರತಿ ಕಲ್ಪದಲ್ಲೂ ಆ ಧರ್ಮ ದೇವತೆ ರುದ್ರ ದೇವತೆ ಬರ್ತಾರಲ್ಲ, ಅದಕ್ಕೆ ಸಮಾನವಾಗೇ ಇರ್ತಾರೆ ಅಂತ ಸಾವರ್ಣಿ. ಎಲ್ಲಾ ಕಲ್ಪದಲ್ಲೂ ಅವರವರೇ 14 ಇದಾಗುತ್ತೆ. ಒಂದೊಂದು ಮನ್ವಂತರಕ್ಕೂ 71 ಯುಗ ಟರ್ನ್ ಓವರ್ ಆಗುತ್ತೆ. 71 ಯುಗ ಆದ್ಮೇಲೆ ಮತ್ತೆ ಅದರಿಂದ ಮುಂದಿನ ಯುಗ ಬರ್ತಾ ಇರುತ್ತೆ. ಹಾಗೆ ಭೃಗ್ವಾದಿ ಮಹರ್ಷಿಗಳು ಹಿಂದಿನ ಕಾಲದ ಆಗಿ ಹೋದವರು, ಅತೀತ ಕಾಲದ ಮಂದಿಗಳು. ಹಾಗೆ 4 ಜನ ಸಾವರ್ಣ ಪ್ರಸಿದ್ಧವಾಗಿರ್ತಕ್ಕಂಥ ಮನುಗಳು. ಅವರೆಲ್ಲರೂ ತೇಚ ಮದ್ಭಾವಾಹ ಮದ್ಗತ ಭಾವನಾಹ ವೈಷ್ಣವೇನ ಸಾಮರ್ಥ್ಯೇನ ಉಪೇತಾಹ ಮಾನಸಾಹ ಮನಸೀವ ಉತ್ಪಾದಿತಾಹ ಮಯಾ ಜಾತಾಹ ಉತ್ಪನ್ನಾಹ. ಮತ್ತು ಅವರು ನನ್ನಿಂದ ಉಂಟಾದವರು ಮದ್ಗತ ಭಾವನಾ, ನನ್ನಲ್ಲಿಯೇ ಪ್ರೇಮವನ್ನು ಇಟ್ಕೊಂಡವರು. ನನ್ನಲ್ಲಿ ಬಹಳ ಭಾವನೆಯೇ ತೀವ್ರವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಆ ಮನ್ನಾದಿಗಳು. ಮತ್ತು ನನ್ನ ಮನಸ್ಸಿನಿಂದಲೇ ಉಂಟಾದವರು. ಅದು ಮೈಸೂರು ಸೃಷ್ಟಿ ಅಲ್ಲ, ಶ್ರೀಭುಜ ಸಂಬಂಧ ಉಂಟಾದವರಲ್ಲ, ಸಂಕಲ್ಪದಿಂದಲೇ ಉಂಟಾದವರು. ಪರಮಾತ್ಮ ಸಂಕಲ್ಪದಿಂದಲೇ ದೇವಾದಿಗಳು ಆದಿ ಭೃಗ್ವಾದಿ ಋಷಿಗಳು ಉಂಟಾದವರೇ ಹೊರತು ಅವ್ರ ತಂದೆ ತಾಯಿಯಿಂದ ಉಂಟಾದವರಲ್ಲ. ಹಾ ದೇವತೆಗಳೆಲ್ಲ ಹಾಗೆ ಅದು ಇದಿಲ್ಲ. ಆಮೇಲೆ ಋಷಿಗಳು ಸಪ್ತ ಋಷಿಗಳು ಆದ್ಮೇಲೆ ಮುಂದಕ್ಕೆ ಮೈಸೂರು ಸೃಷ್ಟಿ ಅಂತ ಪುರಾಣದಲ್ಲೂ ಹಾಗೆ ಬರುತ್ತೆ, ಶ್ರುತಿಯಲ್ಲೂ ಬರುತ್ತೆ. ದೇವತೆಗಳು ಹಾ ಮನು ಶತರೂಪದಿಂದ ಮುಂದಕ್ಕೆ ಮೈಸೂರು ಸೃಷ್ಟಿ, ಅಲ್ಲಿ ಹಿಂದಕ್ಕೆ ಮಾನಸ ಸೃಷ್ಟಿ. ಮನಸ್ಸಿನಿಂದಲೇ ಉಂಟಾದವರು, ಅದು ನನ್ನ ಮನಸ್ಸಿನಿಂದಲೇ ತೋರ್ಕೊಂಡವರು, ಉಂಟಾದವರು, ಬಂದವರು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯೇಷಾಂ ಮನೂನಾಂ ಮಹರ್ಷೀಣಾಂಚ ಸೃಷ್ಟಿ ಲೋಕೆ ಇಮಾಹ ಸಾವಜಂಗಮ ಲಕ್ಷಣಾಃ ಪ್ರಜಾಃ. ಯಾವ ಮನುಗಳ ಮತ್ತು ಮಹರ್ಷಿಗಳ ಸೃಷ್ಟಿಯ ಲೋಕದಲ್ಲಿ, ಲೋಕದ ಎಷ್ಟು ಜನ ಅಂದ್ರೆ ಬರೀ ಮನುಷ್ಯರೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳಾದಿಯಾಗಿ ಎಲ್ಲರೂ ಈ ಸಪ್ತರ್ಷಿಗಳಿಂದ ಮನುಗಳು ಬಂದವರು ಅಂತ ಭಾಗವತದಲ್ಲೂ ಬಂತಲ್ಲ. ಭಾಗವತದಲ್ಲೂ ಅದೇ ಕಥೆ ವಿಸ್ತಾರವಾಗಿ ಬಂತು. ಪಶು ಪಕ್ಷಿ ಪ್ರಾಣಿಗಳನ್ನು ಅದು ಯಾಕೆಂದ್ರೆ ಆ ಶತರೂಪ ಬೇರೆ 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 ರೂಪ ತಗೊಳ್ತಾ ಇದ್ರು. ಅದಕ್ಕಾಗಿ ಮನು ಆ ರೂಪ ತಗೊಂಡು ಆಯಾ ಜಾತಿ ಉಂಟಾಯಿತು ಅಂತ ಬೃಹದಾನಿಗಳು ಹಾಗೆ ಕಥೆ ಬರುತ್ತೆ. ಅವರದಿಂದಲೇ ಎಲ್ಲ ಸೃಷ್ಟಿ ಆಗಿರೋದು, ಲೋಕ ಸೃಷ್ಟಿ ಎಲ್ಲ ಅವರೇ. ಗಿಡಮರ ಬಳ್ಳಿಗಳಾದಿಯಾಗಿ ಬೆಟ್ಟಗುಡ್ಡಗಳು, ಗಿಡಮರ ಬಳ್ಳಿಗಳು, ಪಶುಪಕ್ಷಿ ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಕೂಡ ಈ ಭೃಗ್ವಾದಿ ಸಪ್ತರ್ಷಿಗಳು ಮತ್ತೆ ಮನ್ನಾದಿಗಳು 14 ಮನುಗಳು, ಅವರಿಂದಲೇ ಎಲ್ಲ ಲೋಕ ಸೃಷ್ಟಿಯಾಗಿರೋದು. ಅವುಗಳನ್ನು ನಾನು ಸೃಷ್ಟಿ ಮಾಡಿದ್ರು. ಹಾಗಾಗಿ ಮೂಲ ಕಾರಣ ನಾನೇ, ನನ್ನಿಂದಲೇ ಇವ್ರು ಬಂದು ಅವರಿಂದ ಬಂದಿದ್ದಾರೆ ಅಂತ. ಅದಕ್ಕೆ ಶತರೂಪ ಅಂತ ಹೆಸರಲ್ವಾ ಅವಳಿಗೆ? ಹೌದು, ಶತ ಅಂದ್ರೆ 199 100 ಅಂತಲ್ಲ, ಪ್ರಪಂಚದ ಎಲ್ಲಾ ರೂಪ ಆಕೆಯ ರೂಪವೇ ಅಂತ, ಅನೇಕ ಅಂತ. ಆ ಮಾಯೆ ಪ್ರಕೃತಿ ಇದೆಯಲ್ಲ, ಅದನ್ನೇ ಶತರೂಪ ಅಂತ ಹೇಳ್ತಾ ಇದೆ. ಅದು ಇದಾಗಿ ಉಂಟಾಗಿ ಏತಾಂ ವಿಭೂತಿ ಯೋಗಂಚ
एतां विभूतिं योगं च मम यो वेत्ति तत्त्वतः यो वेति तत्त्वतः सोऽविकम्पेन योगेन विकम्पेन योगेन युज्यते नात्र संशयः. युज्यते नात्र संशयः ಮೊದಲೇ ಸ್ವಿಚ್ ಈ ಕಡೆಯಿಂದ ಲೆಫ್ಟ್ 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 ಈ ಲಾಸ್ಟ್ ಕರೆಕ್ಟ್. ಏತಾಂ ವಿಭೂತಿಂ ಯೋಗಂ ಚ ಮಮ ಯಹ ವೇತ್ತಿ ತತ್ವತಃ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ ನ ಅತ್ರ ಸಂಶಯಃ. ಈ ವಿಭೂತಿಯನ್ನು ಮತ್ತು ಯೋಗವನ್ನು ಈ ರೀತಿ ವಿಸ್ತಾರವಾದಂತಹ ನನ್ನ ಸೃಷ್ಟಿ ವಿಚಾರವನ್ನು ಇವುಗಳನ್ನು ನಾನು ಹೊಂದಿಸಿದ್ದನ್ನು ಕೂಡಿಸಿದ್ದನ್ನು ಕೂಡ ಯಾರು ಯಥಾವತ್ತಾಗಿ ತಿಳಿಯುತ್ತಾನೋ, ತತ್ವತಃ ಅಂದ್ರೆ ಆಸ್ ಇಟ್ ಈಸ್ ಇರುವಾಗೇನೆ ಗೊತ್ತು ಮಾಡ್ಕೊಳ್ತಾನೋ ಅವನು ಅವಿಕಂಪ ಅಂತ ಒಂದು ಯೋಗ, ಅಲುಗಾಡದೆ ಇರತಕ್ಕಂತಹ ಒಂದು ಯೋಗ, ಪರಮಾತ್ಮನ ಕೂಡಿಕೊಳ್ಳುವಂತಹ ಯೋಗ, ಆ ಯೋಗದೊಡನೆ ಕೂಡ್ಕೊಂಡಿದ್ದಾನೆ ಹೊರತು ಇಲ್ಲಿ ಯಾವ ಸಂಶಯವೂ ಇಲ್ಲ. ಅಂದ್ರೆ ಇದನ್ನ ಕಂಡುಕೊಂಡವನು ಪ್ರಚಲಿತವಾಗದೇ ಇರುವ ಸಮ್ಯಕ್ ದರ್ಶನದಲ್ಲಿ ಸ್ಥಿರವಾಗಿ ನಿಲ್ಲುವುದು ಅನ್ನುವ ಪ್ರಕಾರದ್ದಾದ ಯೋಗ ಅನ್ಸತ್ತೆ. ಇದಕ್ಕೂ ಸಮ್ಯಕ್ ದರ್ಶನಕ್ಕೆ ಏನ್ ಸಂಬಂಧ ಅಂತ, ಈ ಕಾರಣವು ಪರಮಾತ್ಮನೆ ಅಂತ ಆದಾಗ ಆ ಪರಮಾತ್ಮನು ನಮ್ಮ ಹೃದಯದಲ್ಲಿ ಬುದ್ಧಿ ಸಾಕ್ಷಿ ಆಗಿದ್ದಾನೆ ಅಂತಂದಾಗ ಅವಳನ್ನು ಕಂಡ್ಕೊಳ್ಳೋದ್ರಿಂದಲೇ ಎಲ್ಲವನ್ನು ಕಂಡ್ಕೊಂಡಂಗಾಗತ್ತೆ ಅಂತ ಆದ್ರಿಂದ ಅವಳಲ್ಲಿ ನಿಲ್ಲುವಂತಹ ಒಂದು ಯೋಗ್ಯತೆ ಬರುತ್ತೆ ಇವರಿಗೆ. ಅದನ್ನ ಅವಿಕಂಪ ಯೋಗ ಅಂತ ಇದ್ದಾರೆ. ಹಾಗಾಗಿ ಬರೀ ಸಪ್ತರ್ಷಿಗಳು ಮನ್ವಾದಿಗಳು ಈ ಜಗತ್ತಿಗೆ ಕಾರಣ ಅಂತ ತಿಳ್ಕೊಂಡ್ರೆ ಅದಕ್ಕಿದು ಅವಿಕಂಪ ಯೋಗ ಬರೋ ಕಾರಣ ಏನು, ಅದಕ್ಕೆ ಏನ್ ಸಂಬಂಧ ಅಂತ ನನ್ನಿಂದ ಉಂಟಾದವರು ಅಂತ ಹೇಳಿದ್ರಿಂದ ನಾನು ಮೂಲತಃ ಕಾರಣವಾದಾಗ ನಾನೇ ಎಲ್ಲರಿಗೂ ಆತ್ಮನಾಗಿರೋದ್ರಿಂದ ನನ್ನಲ್ಲಿ ಯಾರು ನೆಲೆ ನಿಂತವರಾಗಿರ್ತಾರೋ, ಮನಸ್ಸಿಟ್ಟವರಾಗಿರ್ತಾರೋ ಅವರು ನನ್ನಲ್ಲೇ ಸ್ಥಿರವಾಗಿ ಇದ್ಬಿಡ್ತಾರೆ. ಅದೇ ಅವಿಕಂಪ ಯೋಗ. ಅದರಲ್ಲೂ ಕೂತ್ಕೊಳ್ತಾರೆ, ಇಲ್ಲಿ ಸಂಶಯವೇನಿಲ್ಲ ಅಂತ ಶ್ಲೋಕಾರ್ಥ. ಸ್ವಲ್ಪ ಕ್ಲಿಷ್ಟವಾಗಿದೆ ಶ್ಲೋಕಾರ್ಥ. ಶಬ್ದಾರ್ಥ ನೋಡಿದಾಗ ಈ ವಿಭೂತಿಯನ್ನು ಯೋಗವನ್ನು ಯಥಾವತ್ತಾಗಿ ಯಾವ ರೀತಾನೋ ಆಯ್ತು. ವಿಭೂತಿಯನ್ನು ಯೋಗವನ್ನು ಹೊರತದ್ದಕ್ಕೂ ಅವಿಕಂಪ ಯೋಗ ಉಂಟಾಗೋದಕ್ಕೂ ಏನ್ ಕನೆಕ್ಷನ್, ಏನ್ ಸಂಬಂಧ, ಯಾತಕ್ಕೆ ಅದಾಗ್ಬೇಕು ಅಂತ ಅನ್ಸುತ್ತೆ. ಭಾಷಿಕ ಬರುತ್ತೆ ನೋಡಿ. ಏತಾಂ ಯಥೋಕ್ತಾಂ ವಿಭೂತಿಂ ವಿಸ್ತಾರಂ ಯೋಗಂಚ ಯುಕ್ತಿಂಚ ಆತ್ಮನಃ ಘಟನಂ. ಈ ಮೇಲೆ ಹೇಳ್ತಾ ವಿಭೂತಿಯನ್ನ ಅಂದ್ರೆ ವಿಸ್ತಾರವನ್ನ, ಯೋಗ ನಾನು ಈ ಜಗತ್ತೆಲ್ಲವನ್ನು ಕೂಡಿಸಿರೋದು, ಹೊಂದಿಸಿರೋದು, ಉಂಟು ಮಾಡಿರೋದು ಇದೆಯಲ್ಲ, ಇದೇ ವಿಭೂತಿ. ಪ್ರತಿಯೊಂದು ತೋರಿಕೆಯು ಭಗವಂತನ ವಿಭೂತಿಯ ವಿಶೇಷೇಣ ಭವನಂ ವಿಭೂತಿ ಅಂತ ಒಂದು ಹೆಸರು ಆಕಾರದಿಂದ ತೋರ್ಕೊಳ್ಳೋದು ವಿಭೂತಿಯ. ಏನೇನು ಒಂದು ಹೆಸರು ಆಕಾರದಿಂದ ತೋರ್ಕೊಳ್ತೋ ಅದೇ ಒಂದು ಯುನಿಕ್ ಆಗಿರೋದು, ವಿಶೇಷವಾಗಿರ್ತಕ್ಕ. ಈ ನನ್ನ ಮಾಹಾತ್ಮ್ಯದ ವಿಸ್ತಾರವನ್ನು, ಯೋಗವನ್ನು ಎಂದರೆ ನಾನೇ ಮಾಡಿರುವ ಈ ಯೋಜನೆಯನ್ನ, ಘಟನೆಯನ್ನ ಯಾವನು ತಿಳ್ಕೊಳ್ತಾನೋ, ಅಥವಾ ಯೋಗೇಶ್ವರ್ಯ ಸಾಮರ್ಥ್ಯ ಸರ್ವಜ್ಞತ್ವ ಯೋಗಜಂ ಯೋಗ ಉಚ್ಯತೆ. ಇನ್ನೊಂದು ಅರ್ಥ ಮಾಡ್ತಿದ್ದಾರೆ, ಯೋಗೇಶ್ವರ್ಯ ಸಾಮರ್ಥ್ಯದ ಕೂಡಿದವನಾದ ಸರ್ವಜ್ಞತ್ವ ಇದೆಯಲ್ಲ, ಅಂದ್ರೆ ಇವುಗಳನ್ನೆಲ್ಲ ಈ ಎಲ್ಲಾ ಪ್ರಾಣಿ ವರ್ಗದವರನ್ನು ಆಯಾಯ ಮೂಲ ರೂಪದಿಂದ ಉಂಟು ಮಾಡುವುದು. ಇವಾಗ ಯೋಗ ಅಂದ್ರೆ ಯುಕ್ತಿ, ಘಟನ ಅಂದ್ರೆ ಗುಣತ್ವಗಳನ್ನು ಕೂಡಿಸೋದು, ಆಯಾ ಪ್ರಾಣಿಗಳಿಗೆ ಆಯಾ ಕರ್ಮ ಫಲವನ್ನು ಕೂಡಿಸೋದು, ಆಯಾಯ ಕಾಲದಲ್ಲಿ ಅವರವರು ಉಂಟು ಹಾಗಾಗಿ ಮಾಡುವುದು, ಇದೇ ಅದರ ಯೋಗ. ಅಂದ್ರೆ ಯಾವ ಪ್ರಾಣಿ ಯಾವ ಕಾಲದಲ್ಲಿ ಎಲ್ಲಿ ಹುಟ್ಟಬೇಕು ಅನ್ನೋದು ಅವನು ಗೊತ್ತು. ಯಾವ್ಯಾವ ಪ್ರಾಣಿ ಯಾವ್ಯಾವ ಕಾಲದಲ್ಲಿ ಮರೆಯಾಗತ್ತೆ, ಯಾವ ಹೆಚ್ಚಾಗತ್ತೆ ಅಂತ ಅವನು ಗೊತ್ತು. ಯಾಕಂದ್ರೆ ಶಲಭಾಂತ ಪ್ರಾಣಿ ಹೇಳ್ತಾರಲ್ಲ, 8 ಕಾಲದ ಪ್ರಾಣಿ ಇತ್ತು. ಅದು ರಾಮೇಶ್ವರದಲ್ಲ ಕಂಬದೆಲ್ಲ ಚಿತ್ರ ಕೊಟ್ಟಿದ್ದಾರೆ, ಅದು ಪ್ರಾಣಿ ಚಿತ್ರ. ಆ ಪ್ರಾಣಿ ನೋಡಕ್ಕೆ ಆಗಲ್ಲ. ಯಾವ್ದೋ ಕಾಲದಲ್ಲಿ ಭಾರಿ ಡೈನೋಸಾರ್ ಪ್ರಾಣಿ ಇತ್ತು ಅಂತ ಇವಾಗ ಕಾಣೋದೇ ಇಲ್ಲ ಅಂತಾರೆ. ಯಾವಾಗ ಅದು ತೋರ್ಕೋಬೇಕು, ಯಾವಾಗ ಅದು ಅಡಗತ್ತೆ, ಏನಾಗತ್ತೆ ಅಂತ ಸರ್ವಜ್ಞ ಅಂತ ಭಗವಂತನಿಗೆ ಗೊತ್ತೇ ಹೊರತು ನಮಗೆ ಯಾವ ಪ್ರಾಣಿ ಎಲ್ಲಿ ಗೊತ್ತಿರಬೇಕು. ನಮ್ಮ ದೇಹದಲ್ಲಿ ಸಿಂಹ, ಹುಲಿ ಬಹಳ 1000ಕ್ಕಿಂತ ಕಮ್ಮಿ ಇದೆ ಅಂತ, 1000 ಸಂಖ್ಯೆನೂ ಇಲ್ಲ ಅಂತಾರೆ. 1000ದ ಒಳಗಿದೆ ಅಂತೆ. ಎಷ್ಟು ಲಕ್ಷಾಂತರ ಇತ್ತು ನಮ್ಮ ದೇಹದ ಸಿಂಹ, ಹುಲಿ. ಖಾಲಿ 3 ಅಂಕೆ, 4 ಅಂಕೆನೇ ಇಲ್ಲ, ಅಷ್ಟು ಕಮ್ಮಿ ಆಗಿದ್ದಾರೆ. ಹೀಗೆ ಹೊಡೆದು ಸಾಯಿಸ್ಬಿಟ್ಟು ಆ ಪ್ರಾಣಿ ಇಲ್ಲ ಆಗ್ಬಿಡುತ್ತೆ, ಆ ಸಂತತಿಯೇ ಇಲ್ಲ ಆಗ್ಬಿಡುತ್ತೆ ನಮ್ಮ ದೇಶದಲ್ಲಿ. ಆಮೇಲೆ ಮುಂದಿನವರೆಗೆ ಹೀಗೆ ಹುಲಿ ಸಿಂಹ ಚಿತ್ರ ತೋರಿಸ್ಬೇಕು, ಹೀಗಿತ್ತು ಅದು ಅಂತ. ಎಲ್ಲಿದೆ ಅಂತಂದ್ರೆ ಇವಾಗ ಇಲ್ಲ ಅದು ಅಂತ. ಎಲ್ಲ ಹೊಡೆದು ಸಾಯಿಸ್ಬಿಟ್ಟು ಏನಾಗತ್ತೆ? ಮನುಷ್ಯರು ಎಷ್ಟು ದುಷ್ಟ ಪ್ರಾಣಿ ಅಂದ್ರೆ ತನಗೋಸ್ಕರವಾಗಿ ಈ ಪ್ರಕೃತಿ ಅನ್ಕೊಂಡು ಎಲ್ಲವನ್ನು ಸಾಯಿಸ್ತಾರೆ. ಕಾಡನ್ನೆಲ್ಲ ಸಾಯಿಸ್ದ, ಕಾಡೆಲ್ಲ ನಾಶ ಮಾಡ್ದ, ಪ್ರಾಣಿಗಳನ್ನೆಲ್ಲ ನಾಶ ಮಾಡ್ದ.
ಪ್ರಕೃತಿ ನದಿಗಳನ್ನ ಹಾಳು ಮಾಡ್ದ, ಬೆಟ್ಟ ಗುಡ್ಡಗಳನ್ನ ಕಡ್ದ. ಮ್ಯಾಂಗ್ನೀಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು ಅಂತೇಳಿ ಬೆಟ್ಟ ಗುಡ್ಡಗಳನ್ನ ಹೊಡೆದು ಹಾಳು ಮಾಡ್ದ, ನದಿಗಳನ್ನೆಲ್ಲ ಹಾಳು ಮಾಡ್ದ, ಕಾಡುಗಳನ್ನೆಲ್ಲ ಕಡ್ದ, ತಾನು ಪ್ರಕೃತಿ ಎಲ್ಲವನ್ನು ಕೆಡಿಸ್ದ, ಪೊಲ್ಯೂಷನ್ ಮಾಡ್ದ. ಈ ಪೆಟ್ರೋಲು ಎಲೆಕ್ಟ್ರಿಕ್ ಗಲಾಟೆಯೋ ಗಲಾಟೆ. ಈ ಪೆಟ್ರೋಲ್ ಪ್ರಾಡಕ್ಟ್ ವಿದ್ಯುತ್ ಶಕ್ತಿ ಎರಡಿಲ್ಲ ಅಂದ್ರೆ ದೇಶ ಶಾಂತ, ಗಲಾಟೆಯೇ ಇರಲ್ಲ. ಡೀಸೆಲ್ಲು, ಪೆಟ್ರೋಲು, ಸೀಮೆಎಣ್ಣೆ ಇತ್ಯಾದಿಗಳಿಂದ ಯಂತ್ರಗಳು ಹೋಗುತ್ತೆ, ವಾಹನಗಳು ಮಾಡುತ್ತೆ. ವಿದ್ಯುತ್ಗಳಿಂದ ಫ್ಯಾಕ್ಟ್ರಿಗಳು ಓಡಾಡುತ್ತೆ. ವಿದ್ಯುತ್ ಇಲ್ಲ, ಪೆಟ್ರೋಲ್ ಪ್ರಾಡಕ್ಟ್ ಯಾವುದೂ ಇಲ್ಲ ಅಂದ್ರೆ ಗಲಾಟೆ ಇಲ್ಲ ದೇಶದಲ್ಲಿ. ಪೆಟ್ರೋಲ್ ತೆಗಿತೀವಲ್ಲ, ನಾವು ರಿಸಲ್ಟ್ ಅಲ್ಲಿ ತೆಗಿತಾರಲ್ಲ, ಪೆಟ್ರೋಲ್ ತೆಗಿಬೇಕಾದ್ರೆ ಬೆಳಗಿಂದ ನೀರು ಅದು ಗ್ಯಾಸ್ ಎಲ್ಲ ಇರ್ತಲ್ಲ, ಒಂದು 350 ಡ್ರಮ್ ಫಸ್ಟ್ ಹೊರಗೆ ಬರುತ್ತೆ. ಅದಾದ್ಮೇಲೆ 1 ಡ್ರಮ್ ಅಷ್ಟು ಕ್ರೂಡ್ ಆಯಿಲ್ ಅಂತಾರೆ, ಅದು ಬರುತ್ತೆ. ಅದ್ರಲ್ಲೆಲ್ಲ ಫಿಲ್ಟರ್ ಮಾಡ್ತಾರೆ, ಅಷ್ಟು ಹೊರಗೆ ತೆಗಿತಾರೆ. ಅದೆಲ್ಲ ಗ್ಯಾಸ್ ಬರುತ್ತೆ, ಅದನ್ನ ಹಂಗೆ ಬಿಡಕ್ಕಾಗಲ್ಲ, ಎಲ್ಲ ಪ್ರಾಣಿ ಸತ್ತೋಗುತ್ತೆ, ನಾವು ಸತ್ತೋಗುತ್ತೆ. ಹೌದು, ರಿಸಲ್ಟ್ ಅಲ್ಲಿ ಹಾಗೆ ಮಾಡ್ತಾರೆ. 350 ಬ್ಯಾರಲ್ ನೀರ್ ಅಂತಾರೆ, ವಾಟರ್ ಅಷ್ಟಾದ್ರೆ 1 ಬ್ಯಾರಲ್ ಕ್ರೂಡ್ ಆಯಿಲ್. ಆ ಕ್ರೂಡ್ ಆಯಿಲ್ ಇಂದ ಮತ್ತೆ ನಾವು ಪೆಟ್ರೋಲ್, ಈ ತರ ಡೀಸೆಲ್, ಗ್ಯಾಸ್ ತೆಗಿಬೇಕು. ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ, ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಈ ತರ ಎಲ್ಲ ಡಿಸ್ಟಿಲ್ ಮಾಡ್ತಾರೆ ಬೇರೆ ಬೇರೆ ಫ್ರಾಕ್ಷನ್ಸ್. ವಿಮಾನಕ್ಕೊಂದು, ಹೌದು, ವಿಮಾನಕ್ಕೂ ಮೇಲ್ಮಟ್ಟದ್ದು ಮಾಡ್ತಾರೆ. ಅಂತ ಒಟ್ಮೇಲೆ ಈ ಭೂಮಿಯೆಲ್ಲ ಅಗಿತಾರೆ, ಎಲ್ಲಾ ಖನಿಜ ತೆಗಿತಾರೆ. ನಂಗೆ ಇಷ್ಟೆಲ್ಲ ದಿನ ಕೋಟ್ಯಾಂತರ ಲೀಟರ್ ಪೆಟ್ರೋಲ್ ಡೀಸೆಲ್ ಸುಡ್ತಾ ಇದ್ದಾರಲ್ಲ, ಸುಟ್ಟು ಎಲ್ಲಿ ಹೋಗ್ತಾ ಇದೆ? ಭೂಮಿ ಹಗರ ಆಗಲ್ವಾ? ಭೂಮಿ ಹಗರ ಆಗ್ಬಿಟ್ರೆ ಸೂರ್ಯ ಹತ್ರ ಹೋಗಲ್ವಾ? ಭಾರ ಇದೆ ಪರವಾಗಿಲ್ಲ, ಸುಟ್ಟೆಲ್ಲ ಹೋಗ್ಬಿಟ್ರೆ ಭೂಮಿ ಎಲ್ಲ ಪೆಟ್ರೋಲ್ ಡೀಸೆಲ್ ಸುಟ್ಬಿಟ್ರೆ ಭೂಮಿ ಹಗರ ಆಗ್ಬಿಟ್ಟು ಆ ಭೂಮಿ ಸೂರ್ಯ ಹತ್ರ ಹೇಳ್ಕೊಂಡ್ಬಿಡುತ್ತಲ್ಲ, ಸೂರ್ಯ ಹೋಗ್ಬಿಡುತ್ತಲ್ಲ ಅಲ್ವಾ? ಯಾವತ್ತೂ ಆಗತ್ತೆ, ಯಾವತ್ತಾಗತ್ತೆ ನೋಡ್ಬೇಕು ಅಷ್ಟೇ ಏನಾಗುತ್ತೆ. ಈ ವಿಭೂತಿಯನ್ನು, ಯೋಗವನ್ನು, ಯೋಗೇಶ್ವರ್ಯ ಸಾಮರ್ಥ್ಯವು ನನ್ನ ಸರ್ವಜ್ಞತ್ವ ಆ ಯೋಗದಿಂದ ಉಂಟಾದಂತಹದ್ದಾನೆ ಅದು ಯೋಗ ಅಂತ ಕರೆದ. ನಾನು ಇದನ್ನು ಕೂಡಿಸೋದು, ಹೊಂದಿಸೋದು ಅನ್ನೋ ಸಾಮರ್ಥ್ಯದಿಂದ ಉಂಟಾದದ್ದು. ಮಮ ಮದೀಯಂ ಯೋಗಂ ಯೋ ವೇತ್ತಿ ತತ್ವತಃ ತತ್ವೇನ ಯಥಾವದಿತ್ಯೇತತ್. ಈ ನನ್ನ ಯೋಗವನ್ನ ಯಥಾವತ್ತಾಗಿ ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಯಾವ ಇದನ್ನ ಅರ್ಥ ಮಾಡ್ಕೊಳ್ತಾನೋ, ತಿಳ್ಕೊಳ್ತಾನೋ ಅವನು ಸಹ ಓದಿ ಸಹ ಅವಿಕಂಪೇನ ಅಪ್ರಚಲಿತೇನ ಯೋಗೇನ ಸಮ್ಯಕ್ ದರ್ಶನ ಸ್ಥೈರ್ಯ ಲಕ್ಷಣೇನ ಯುಜ್ಯತೆ ಸಂಬದ್ಧತೆ. ಪರಮಾತ್ಮನೇ ಸಕಲ ಜಗದಾದಿ, ಅವನು ಸರ್ವಜ್ಞನು. ಮಹರ್ಷಿಗಳು, ದೇವತೆಗಳು, ಮನುಗಳು ಇವರು ಈತನಿಂದಲೇ ತಮ್ಮ ಐಶ್ವರ್ಯವನ್ನು, ಜ್ಞಾನವನ್ನು ಹೊಂದಿರುವವರು ಎಂದು ತಿಳ್ಕೊಂಡರೆ ಅಂತ ಬರೆದ ಟಿಪ್ಪಣಿಯಲ್ಲಿ. ಅವನು ಅವಿಕಂಪ ಯೋಗ ಅಂದ್ರೆ ಅಪ್ರಚಲಿತವಾದ, ಅಲುಗಾಡದೆ ಇರೋ ಯೋಗ ಅಂದ್ರೆ ಸಮ್ಯಕ್ ದರ್ಶನ ಸ್ಥೈರ್ಯ. ಸಮ್ಯಕ್ ದರ್ಶನ ಅಂದ್ರೆ ಯಥಾವತ್ತಾಗಿ ಕಂಡುಕೊಳ್ಳೋದು ಸಮ್ಯಕ್ ದರ್ಶನ. ತತ್ವ ಹೇಗಿದೆಯೋ ಹಾಗೆ ಕಂಡುಕೊಳ್ಳೋ ಸಮ್ಯಕ್ ದರ್ಶನ. ಅದರಲ್ಲಿ ಸ್ಥಿರವಾಗಿ ಇರ್ಬೇಕು ಮನಸ್ಸು, ಕಂಡುಕೊಳ್ಳೋದ್ರಲ್ಲಿಯೇ ಕೂರ್ಕೋಬೇಕು. ಆ ಒಂದು ಟೈಪ್ ಲಕ್ಷಣ ಅಂದ್ರೆ ಆ ಪ್ರಕಾರದಾದ ಒಂದು ನಡವಳಿಕೆಯಿಂದ ಕೂಡ್ಕೊಳ್ತಾನೆ, ಸೇರ್ಕೊಂಡವನ ಇದಾಗುತ್ತೆ. ನಾತ್ಮ ಸಂಶಯ ನಾಸ್ಮಿನ್ ಅರ್ಥೇ ಸಂಶಯೋಸ್ತಿ. ಇಲ್ಲಿ ಸಂಶಯವಿಲ್ಲ ಅಂದ್ರೆ ಈ ವಿಷಯದಲ್ಲಿ ಯಾವ ಡೌಟ್ ಇಲ್ಲ, ಅದು ಆಗಿಯೇ